ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ಪರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಗುಹಕಂ ಸತ್ಯಂ ಪರಂ ಧೀಮಹಿ ಧರ್ಮ ಪ್ರೋಜ್ಜಿತಗೈತವೋತ್ರ ಪರಮೋ ನಿರ್ಮತ್ತರಾಣಾಂ ಸದಾಂ ವೇದ್ಯಂ ವಾಸ್ತವಮತ್ರ ವಸ್ತುಷಿಪದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸದ್ಯೋ ಹೃದಯವರ್ಧ್ಯತೆ ಪ್ರಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್ ಚಕ್ರಂ ಭುಜಾಗ್ರಮೇತ್ಯ ಲಲಿತಂ ವಿದ್ಯುತ್ಪ್ರಭಂ ರಾಜತೆ ಶಂಖೋ ಯಸ್ಯ ವಿರಾಜತೆ ಕರತಳೆ ಸಂಪೂರ್ಣಚಂದ್ರಪ್ರಭಃ ಮಾಲಾ ಯಸ್ಯ ಚಂಬಕಾ ಸತಿಲಕಾಶಾಶೋಕನೀಲೋತ್ಪಲಾ ಸೋಸ್ಮಾನ್ ಪಾತು ಷಡರ್ಧವಿಕ್ರಮಗತಿ ತ್ರೈಲೋಕ್ಯನಾಥೋ ಹರಿಃ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರಸಾಧಕಃ ಬ್ರಹ್ಮಾಂತಾ ಗುರವತ್ಸಾಕ್ಷಾದಿಷ್ಟಂ ದೈವಂ ಶ್ರಿಯಃ ಪತಿಃ ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜನ್ಮನಿ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋ ಭೀಷ್ಟದಃ ಸದಾಂ ಭವತಿ ಯದನುಭಾವ ಜಡಮುಖೋऽಪಿ ವಾಗ್ಮಿ ಜಡಮಿತಿರಭಿಜन्तರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्त्यस्तु सदां तन्मङ्गलानि भवन्तु भवां च वंशकुशलस्तेषां प्रत्यक्षदर्शिवान् कथयस्व कुलं तेषां विस्तरेण तपोधना ಅಂತ ಹೇಳಿ ತಪೋಧನರಾದಂತಹ ಸೂತಪುರಾಣಿಕರು ತಾವು ಹೇಳ್ತಾ ಇದ್ದಾರೆ. ಸೂತಪುರಾಣಿಕರಿಗೆ ಹೇಳ್ತಾ ಇದ್ದಾರೆ, ನೀವೆಲ್ಲ ಪ್ರತ್ಯಕ್ಷವಾಗಿ ವೃಷ್ಣಿ ಅಂಧಕ ವಂಶವನ್ನೆಲ್ಲ ನೋಡಿದವರು ನೀವು. ಆದ್ದರಿಂದ ಆ ಕುಲದವರ ವಿಸ್ತರವಾದಂತಹ ಚರಿತ್ರೆಯನ್ನು ನಮಗೆ ಹೇಳಬೇಕು. ಯಸ್ಯಾನ್ವಯೇ ತಾಂ ಇಚ್ಛಾಮಿ ವೇದಿತಂ ತೇಷಾಂ ಪೂರ್ವ ವಿಸೃಷ್ಟಿಂಚ ವಿಚಿತ್ತಾರ್ಥಾಃ ಪ್ರಜಾಪತೆ ಅಂತ. ಯಾರ ವಂಶದಲ್ಲಿ ಯಾರು ಹುಟ್ಟಿಕೊಂಡಿದ್ದಾರೆ, ಚತುರ್ಮುಖ ಬ್ರಹ್ಮ ತಾನು ಮೊದಲು ಹೇಗೆ ಸೃಷ್ಟಿ ಮಾಡಿದ ಅದನ್ನೆಲ್ಲ ನಾವು ಚೆನ್ನಾಗಿ ತಿಳ್ಕೊಳ್ಳಿಕ್ಕೆ ಬಯಸಿದ್ದೇವೆ. ಹಾಗಾಗಿ ಅದನ್ನು ನಮಗೆ ತಿಳಿಸಿಕೊಡ್ಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಎಲ್ಲಿಂದ ಕೇಳಿದೆ, ಸೃಷ್ಟಿಯ ಆರಂಭದಿಂದ ನಮಗೆಲ್ಲ ಹೇಳಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ಹೇಳ್ತಾರೆ, ಒಂದೊಂದು ಸೃಷ್ಟಿಯನ್ನು ಕೂಡ ಇಲ್ಲಿ ವಿಸ್ತೃತವಾಗಿ ತಾವು ಹೇಳ್ತಾ ಇದ್ದಾರೆ. ಮಹದಾದ್ಯಂಡ ಪರ್ಯಂತಂ ಸರ್ಗಂಡು ಬ್ರಹ್ಮಣಸ್ತುಯ ಅಂತ ಹೇಳಿ ಶ್ರೀಹರಿ ಬ್ರಹ್ಮಾಂಡದ ಒಳಗೆ 14 ರೂಪಗಳನ್ನು ತಾನು ವಿರಾಟ್ ರೂಪವನ್ನು ಸೃಷ್ಟಿ ಮಾಡಿ ಅಲ್ಲಿಂದ ಒಂದೊಂದೇ ಲೋಕವನ್ನು ಸೃಷ್ಟಿ ಮಾಡಿ ಒಂದೊಂದೇ ತತ್ವವನ್ನು ಸೃಷ್ಟಿ ಮಾಡಿ ಹೇಗೆ ವಿಸ್ತಾರ ಮಾಡ್ತಾನೆ ಎನ್ನುವಂಥದ್ದನ್ನಿಲ್ಲ. ಸೂತರು ಹೇಳ್ತಾರೆ, ಸತ್ಕೃತ್ಯ ಪರಿತುಷ್ಟಸ್ತನ್ ಶಿಷ್ಯೋ ವ್ಯಾಸಸ್ಯ ಧರ್ಮ ವಿಷಯ ವಿಸ್ತರೇಣ ಅನುಪೂರ್ವ್ಯಾಚ್ಯ ಕಥೆಯ ಮಾಸತಾಂ ಕಥಾಂ. ಇವರು ಸತ್ಕೃತ್ಯ ಪರಿತುಷ್ಟಸ್ತನ್ ಅಂತ ಪ್ರಶ್ನೆ ಕೇಳ್ತಾರೆ. ಕೇಳಿದ ಕೂಡಲೇ ಉತ್ತರ ಕೊಡ್ಲೇಬೇಕು ಅಂತ ಏನಿಲ್ಲ. ಪ್ರಶ್ನೆ 25 ಸಲ ಕೇಳ್ತಾರೆ, ಆದ್ರೆ ಉತ್ತರ ಕೊಡಬೇಕಾದ್ರೆ ಅವರು ಪುಷ್ಟರಾಗಿರ್ಬೇಕು. ಹಾಗೆ ಇವರು ಏನು ಮಾಡಿದ್ದಾರೆ ಕೇಳಿದ್ರೆ, ಚೆನ್ನಾಗಿ ಸತ್ಕರಿಸಲ್ಪಟ್ಟಂತಹ ಅಂತ ಹೇಳಿದ್ದಾರೆ. ವೈಶಂಪಾಯನ ಹಿಂದೆ ಹೇಳಿದ ಕಥೆ ಎಲ್ಲ ಹೇಳ್ತಾರೆ, ಚೆನ್ನಾಗಿ ಸತ್ಕರಿಸಲ್ಪಟ್ಟ ಅಂತ. ಅಂದ್ರೆ ಅವರು ಕಥೆ ಹೇಳ್ಬೇಕಾದ್ರೂ ಕೂಡ ಇವ್ರಿಗೆ ಒಳ್ಳೆ ತೃಪ್ತಿಯಾಗುವ ಹಾಗೆ ಅವರು ಸತ್ಕಾರವನ್ನು ಮಾಡಿದ್ದಾರೆ. ಸತ್ಕಾರ ಎಲ್ಲ ಮಾಡಿ ಮತ್ತೆ ಕೇಳ್ತಾ ಇದ್ದಾರೆ. ಆಗ ಅವರಿಗೆ ಇಷ್ಟೆಲ್ಲ ಹೇಳಿದಾರಪ್ಪ, ಹೇಳ್ಬೇಕಪ್ಪ ಅಂತ ಕಾಣ್ತದೆ. ಹಾಗಾಗಿ ಸತ್ಕಾರ ಎನ್ನುವಂಥದ್ದು ಎಷ್ಟು ಮುಖ್ಯ ಎನ್ನುವಂಥದ್ದನ್ನು ಕೂಡ ಇವರು ಹೇಳ್ತಾ ಇದ್ದಾರೆ. ಅಂದ್ರೆ ಅದು ಯಾಕೆ ಹೇಳ್ತಾರೆ ಕೇಳಿದ್ರೆ, ಒಂದು ಉತ್ತರ ಹೇಳುವಾಗ ಕೆಲವು ಸಲ ಟೈಮ್ ಪಾಸ್ಗೆ ಕೆಲವು ಕ್ವಶನ್ ಕೇಳ್ತಾರೆ, ಏನೋ ಅರ್ಧಕ್ಕರ್ಧ ಹೇಳ್ತಾರೆ. ಇಲ್ಲಪ್ಪ ನಂಗೆ ಗೊತ್ತಿಲ್ರಿ, ನಂಗೆ ಪುರ್ಸೋತಿಲ್ರಿ ಅಂತ ಎಲ್ಲ ಹೇಳ್ತೇವೆ. ಹಾಗಾದ್ರೆ ಅಂಥದ್ದು ಯಾವಾಗ ಹೇಳ್ತಾರೆ ಕೇಳಿದ್ರೆ ಹೇಳಲಿಕ್ಕೆ ಇಷ್ಟ ಇಲ್ಲ ಅಂತ ಆದ್ರೆ ಅದು ಆಗಬಾರ್ದು. ಅವರು ಇಷ್ಟಪಟ್ಟು ಹೇಳಬೇಕು ಕೇಳಿದ್ರೆ ಅವ್ರಿಗೆ ಆ ರೀತಿಯಾದಂಥ ಸತ್ಕಾರಗಳನ್ನು ಇವರು ಹೇಳಿದ್ದಾರೆ, ಮಾಡಿದ್ದಾರೆ. ಹಾಗಾಗಿ ಹೇಳ್ತಾರೆ, ವಿಸ್ತರೇಣ ಅನುಪೂರ್ವ್ಯಾಚ್ಯ ಅಂತ ಹಿಂದೆ ನಡೆದ ಚರಿತ್ರೆಯನ್ನೆಲ್ಲ ವಿಸ್ತೃತವಾಗಿ ಅವರು ತಾವು ಹೇಳಲಿಕ್ಕೆ ಆರಂಭ ಮಾಡ್ತಾರೆ. ವೈಶಂಪಾಯನರು ಹೇಳ್ತಾ ಇದ್ದಾರೆ,
ಶೃಣುರಾಜನ್ ಕಥಾಂ ದಿವ್ಯಾಂ ಪುಣ್ಯಾಂ ಪಾಪ ಪ್ರಣಾಶಿನೀಂ ಕಥ್ಯಮಾನಾಂ ಮಯಾ ಚಿತ್ರಾಂ ಭಕ್ವರ್ಥಾಂ ಶ್ರುತಿ ಸಮ್ಮತಾಂ ಅಂತ ಶ್ರೀಶಂಪಾಯನರು ಕಥೆಯನ್ನು ಹೇಳ್ತಾ ಇದ್ದಾರೆ. ಹೇ ರಾಜ, ಕಥೆಯನ್ನು ಕೇಳು ಅಂತ. ಹಾಗಾದ್ರೆ ಕಥೆ ಕೇಳು ಹೇಳಿದ್ರೆ ಎಲ್ಲ ಕಥೆಗಳು ಇದೆ. ಇದು ಯಾರ ಕಥೆ ಕೇಳಿದ್ರೆ ಕೃಷ್ಣನ ವಂಶಸ್ಥರ ಚರಿತ್ರೆಗಳು. ಈ ಕಥೆ ಹೇಗೆ ಕೇಳಿದ್ರೆ ದಿವ್ಯಾಂ ಪುಣ್ಯಾಂ ಅಂತ ಹೇಳಿದ್ರು. ಕೆಲವು ಸಲ ಹಾಗೆ ಇದನ್ನು ಕೇಳಿದ್ರೂ ಪುಣ್ಯ ಬರ್ತದೆ, ದಿವ್ಯವಾದ ಕಥೆಗಳು ಅಂತ. ನಮ್ಮಲ್ಲೆಲ್ಲ ಫ್ಯಾಮಿಲಿ ಹಿಸ್ಟ್ರಿ ಹೇಳಿದ್ರೆ ಎಲ್ಲಿ ಇತ್ತು ಹೋಯ್ತು ಆಯ್ತು ಅಂತ. ಇದು ಹಾಗಲ್ಲ, ದಿವ್ಯವಾದಂಥ ಕಥೆಗಳಿದ್ದಾವೆ. ಹಾಗಾಗಿ ಇದನ್ನು ಕೇಳಬೇಕು, ಕೇಳಿದ್ರೆ ದಿವ್ಯವಾದ ಪುಣ್ಯ ನಮಿಗೂ ಬರ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಎಷ್ಟು ಚಂದ ನೋಡಿ, ಭಗವಂತನ ಚರಿತ್ರೆಯನ್ನು ಕೇಳಿದ್ರೆ ಪುಣ್ಯ ಬರ್ತದೆ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಭಗವಂತನ ವಂಶದ ಚರಿತ್ರೆ ಕೇಳಿದ್ರು ಕೂಡ ಪಾಪ ಪ್ರಣಾಶಿನಿ ಅಂತ ಹೇಳ್ತಾರೆ. ಈ ಕಥೆಗಳು ಪುರಾಣಗಳು ಹೇಳುವಾಗ ಎಲ್ಲವೂ ನೇರವಾಗಿ ಭಗವಂತನನ್ನು ಹೇಳೋದಿಲ್ಲ, ಮತ್ತೆ ಪರಂಪರೆಯಾಗಿ ಹೇಳ್ತದೆ. ಆದ್ರೆ ಆ ಪರಂಪರೆಯ ಕಥೆಗಳನ್ನು ಹೇಳಿದ್ರು ಕೂಡ ಕೇಳಿದ್ರು ಕೂಡ ಸರ್ವ ಪಾಪವು ನಾಶ ಆಗ್ತದೆ. ಯಾಕೆ ಕೇಳಿದ್ರೆ ದೇವರು ಹುಟ್ಟಬೇಕು ಅಂತ ಆದ್ರೆ ಆ ವಂಶವನ್ನು ಕೂಡ ಚಾಯ್ಸ್ ಮಾಡ್ತಾನೆ. ಅಷ್ಟಮಿ ಅವತ್ತು ಚಂದ್ರ ಏನಿದ್ದ ಅರ್ಧ ಚಂದ್ರ ಇರ್ತಾನೆ. ಕೃಷ್ಣ ಹುಟ್ಟಿದಾಗ ಅರ್ಧ ಚಂದ್ರ ಇಲ್ಲ ಅಷ್ಟಮಿ ಅವತ್ತು. ಆದದ್ರಿಂದ ಹೇಳ್ತಾರೆ ಬಾದಿರಾಜರು, ಅದು ಅರ್ಧ ಖುಷಿ ಅಂತೆ ಚಂದ್ರನಿಗೆ, ಅರ್ಧ ನಾ ಖುಷಿ ಇಲ್ಲ ಅಂತ. ಖುಷಿ ಯಾಕೆ ಕೇಳಿದ್ರೆ ನನ್ನ ಫ್ಯಾಮಿಲಿಯಲ್ಲಿ ಹುಟ್ಟಿದ್ರೆ ಚಂದ್ರ ವಂಶದಲ್ಲಿ ಹುಟ್ಟಿದ್ದು. ಎರಡು ವಂಶ ಪ್ರಸಿದ್ಧ, ಸೂರ್ಯವಂಶ ಚಂದ್ರವಂಶ. ನನ್ನ ವಂಶದಲ್ಲಿ ಹುಟ್ಟಿದ್ದು ಅಂತ ಖುಷಿ. ಹಾಗಾದ್ರೆ ಒಂದು ವಂಶವನ್ನು ಕೂಡ ಸೆಲೆಕ್ಟ್ ಮಾಡಿ ಭಗವಂತನ ಅವತಾರವನ್ನು ಮಾಡ್ತಾನೆ. ಇನ್ನೊಂದು ಏನು ಕೇಳಿದ್ರೆ ನಾ ಖುಷಿ ಯಾಕೆ, ಅರ್ಧ ಕಪ್ಪಾದದ್ದು, ಅರ್ಧ ಬಿಳಿ ಹೇಳಿದ್ರೆ ಅರ್ಧ ಕಪ್ಪೆ. ಯಾಕೆ ಕೇಳಿದ್ರೆ ಇಷ್ಟರವರೆಗೆ ನನ್ನನ್ನೇ ಚಂದ ಅಂತ ಹೇಳ್ತಾ ಇದ್ರು, ಇನ್ನು ಯಾರದ್ದು ಚಂದ ಅಂತ ಹೇಳ್ತಾರೆ ಹೇಳಿ? ಕೃಷ್ಣನನ್ನು ತೋರಿಸಿರ್ತಾನೆ, ನೀನಲ್ಲ ಮರ ಅವನು ಚಂದ. ಕೃಷ್ಣ ಚಂದ್ರನನ್ನು ಚಂದ ಅಂತ ಹೇಳ್ತಾರೆ. ನಮಗೆ ರಾಮಚಂದ್ರ ಅಂತ ಹೆಸರು ಗೊತ್ತು, ಕೃಷ್ಣಚಂದ್ರ ಅಂತ ಹೇಳೋದೇ ಇಲ್ಲ. ಹಾಗಾಗಿ ಅದಕ್ಕೆ ನಾ ಖುಷಿ ಅಂತ ಅವರು ಕೊಡ್ತಾರೆ. ಹಾಗಾದ್ರೆ ಒಂದು ವಂಶದಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿ ಹುಟ್ಟುತ್ತಾನೆ ಹೇಳಿದ್ರೆ ಎಲ್ರಿಗೂ ಖುಷಿಯಾಗುವುದು ಯಾರಿಗೆ ಕೇಳಿದ್ರೆ ಪಿತೃ ದೇವತೆಗಳಿಗೆ ಖುಷಿಯಾಗುತ್ತೆ. ಹಾಗಾಗಿಯೇ ಒಂದು ಗಂಡು ಮಗು ಹುಟ್ಟಿತು, ಒಬ್ಬ ವೈಷ್ಣವ ಹುಟ್ಟಿಕೊಂಡ ಅಂತ ಆದಾಗ ಪಿತೃಗಳು ಬಹಳವಾಗಿ ತಾವು ಕುಣಿತಾರಂತ. ಓ, ನಮ್ಮ ವಂಶದಲ್ಲಿ ಒಂದು ಸಂತಾನ ಹುಟ್ಟಿದೆ ಅಂತ. ಮತ್ತೆ ಸುಮ್ಮನೆ ಲೆಕ್ಕ ಬರ್ತಿ ಹುಟ್ಟಿ ಪ್ರಯೋಜನ ಇಲ್ಲ. ವೈಷ್ಣವರಾಗಿ ಹುಟ್ಟಬೇಕು, ಮಾತ್ರ ಅಲ್ಲ ಮುಂದೆ ತರ್ಪಣಾದಿಗಳನ್ನು ಕೊಡುವವರಾಗಬೇಕು. ನಾಸ್ತಿಕರಾಗಿ ಹುಟ್ಟಿಕೊಂಡ್ರೂ ಪ್ರಯೋಜನ ಇದೆ. ಹಾಗಾಗಿ ಆ ವಂಶವನ್ನು ಸೆಲೆಕ್ಟ್ ಮಾಡಿದ್ದಾನೆ ಭಗವಂತ ಎನ್ನುವುದೇ ಒಂದು ದೊಡ್ಡ ಕಥೆ. ಅದಕ್ಕೋಸ್ಕರ ಹೇಳ್ತಾರೆ ಪಾಪ ಪ್ರಣಾಶಿನಿ. ಈ ಕಥೆಯನ್ನು ಕೇಳಿದ್ರು ಪಾಪ ನಾಶ ಆಗತ್ತೆ. ಅಂದ್ರೆ ಕೆಲವು ನೇರವಾಗಿ ಆದ್ರೂ, ಕೆಲವು ಪಾರಂಪರಿಕವಾಗಿ, ಕೆಲವು ಸಲ ಪುರಾಣಗಳದ್ದು ಕಥೆಗಳು ಹಾಗೆ ಇರ್ತದೆ, ನಮ್ಗೆ ಗೊತ್ತಾಗೋದಿಲ್ಲ. ನೀವು ಈ ದೇವಿ ಮತ್ತೆ ಮಹಿಷಾಸುರನ ಯುದ್ಧ ಅಥವಾ ನೀವು ಮಧುಕೈಟ ಬರೋದು ವಿಷ್ಣುವಿನ ಯುದ್ಧ ಎಲ್ಲ ನೋಡಿದ್ರೆ ಒಂದೆರಡು ದಿನದ ಯುದ್ಧ ಅಲ್ಲ, ವರ್ಣನೆ. ನೀವು ಎಲ್ಲ ಘಟನೆಗಳಲ್ಲಿ ನೋಡಿ ಹೈಲೈಟ್ ಆಗಿ ಮಾಡೋದು ಯಾರನ್ನು ಕೇಳಿದ್ರೆ ವಿಲನ್ಗಳಲ್ಲಿ. ಹೀರೋ ಮತ್ತೆ ಬರ್ತಾನೆ ಅಷ್ಟೇ. ಇಲ್ಲಿ ಪಂಚವರ್ಷ ಸಹಸ್ರಾಣಿ ಬಾಹು ಪ್ರಹರಣೋ ವಿಭು ಅಂತ ಭೂಮಿಯನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರೆ ಭೂಮಿಗೆ ಮೊದಲು ಬೇಕಾದಂತ ಕವಚ ಮೇಧಸ್ಸು ಅದು ಬರಬೇಕು. ಹಾಗಾಗಿ ಮಧು ಮತ್ತೆ ಕೈಟಬರ ನಾಶವನ್ನು ಮಾಡ್ತಾನೆ ಭಗವಂತ. ಆದ್ರೆ ಎಷ್ಟು ಸಮಯ ಯುದ್ಧ ಮಾಡಿದ್ದಾನೆ ಗೊತ್ತಾ? ಪಂಚವರ್ಷ ಸಹಸ್ರಾಣಿ, 5,000 ವರ್ಷ ಯುದ್ಧ ಮಾಡಿದ್ದಾನೆ. ಅಷ್ಟೆಲ್ಲ ಯುದ್ಧದ್ದು ವರ್ಣನೆ ಹೇಳ್ತಾ ಹೋಗ್ತೀರಿ. ನೀವು ಕಟೀಲು ಮೇಳದ ಆಟಗಳಲ್ಲಿ ನೋಡಿದ್ರು ಗೊತ್ತಾಗ್ತದೆ. ಆ ಯುದ್ಧಗಳ ವರ್ಣನೆಯೇ ಇದೇ ಜಾಸ್ತಿ ಇರ್ತದೆ. ಯಾವುದೋ ಒಂದು ಘಟನೆಯಲ್ಲಿ ದೇವ ಅಥವಾ ದೇವಿ ಬರ್ತಾರೆ, 5 ನಿಮಿಷದ ಸ್ಲಾಟ್ ಅವರು ಬರ್ತಾರೆ, ಟಕ್ಕ ನಾಶ ಮಾಡ್ತಾರೆ, ಹೋಯ್ತು. ದೇವತೆಗಳದ್ದು ಹೆಚ್ಚು ವರ್ಣನೆ ಇಲ್ಲ, ರಕ್ಕಸನದ್ದೇ ವರ್ಣನೆ. ಯಾಕೆ ಕೇಳಿದ್ರೆ ಇಷ್ಟೆಲ್ಲ ಹಾರಾಡ್ತಾರೆ. ಇಷ್ಟೆಲ್ಲ ಹಾರಾಡಿದವರನ್ನು ವಿಷ್ಣು ತನ್ನ ಕ್ಷಣ ಮಾತ್ರದಲ್ಲಿ ನಾಶ ಮಾಡ್ತಾನೆ. ಅಷ್ಟು ಕ್ರೆಡಿಟ್ ಯಾರಿಗೆ ಹೋಯ್ತೇವೆ? ಎಲ್ಲವೂ ಭಗವಂತನಿಗೆ ಹೋಯ್ತು. ಇಷ್ಟೆಲ್ಲ ಹಾರಾಡ್ತಾ ಇದ್ದಂತ ರಕ್ಕಸನನ್ನು, ಕಂಸನನ್ನು ಬಹಳಷ್ಟು ವರ್ಣನೆ ಮಾಡ್ತಾನೆ. ಕಂಸನನ್ನು ಕೊಂದ ಕೂಡಲೇ ಅದಷ್ಟು ಕ್ರೆಡಿಟ್ ಕೃಷ್ಣನಿಗೆ ಬಂದು ಬಿಟ್ಟಿತ್ತು. ಹಾಗೆ ಇಲ್ಲಿ ವಂಶಗಳ ವಿಸ್ತಾರದಲ್ಲಿಯೂ ಕೂಡ ಹಾಗೆ ಯಾರ್ಯಾರೋ ಬಂದ್ರು ಹೇಳಿದ್ರೆ ಸುಮ್ಮನೆ ಬರ್ಲಿಲ್ಲ, ಅಂತವರನ್ನೆಲ್ಲ ಬಿಟ್ಟು ಕೊನೆಗೆ ಭಗವಂತ ಬರ್ತಾನೆ. ಹಾಗಾಗಿ ಅಂತ ವಂಶದ ಚರಿತ್ರೆ ಕೇಳಿದ್ರು ಕೂಡ ಸರ್ವ ಪಾಪಗಳು ಕೂಡ ನಾಶ ಆಗ್ತದೆ. ಕಥ್ಯಮಾನಾಂ ಮಯಾ ಚಿತ್ರಾಂ ಭಕ್ವರ್ಥಾಂ ಶ್ರುತಿ ಸಮ್ಮತಾಂ. ಪುಣ್ಯಪ್ರದವಾದಂತಹ ಚರಿತ್ರೆಗಳನ್ನು ಅವರು ಹೇಳ್ತಾ ಇದ್ದಾರೆ. ಅದು ಕೂಡ ಹೇಗೆ ಆಶ್ಚರ್ಯಕರಗಳಾದಂತ ವೇದಗಳಿಗೆ ಸಮ್ಮತವಾದ ಕಥೆಗಳನ್ನು ಕೇಳಿಸಿಕೋ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಹೇಳಿದ ಯಾವ ಪುರಾಣ ಉಂಟು
ಈ ಹರಿವಂಶ ಪುರಾಣ ಮಹಾಭಾರತದಲ್ಲಿ ಎಲ್ಲ ಬಂದದ್ದು ಇದೆಲ್ಲವೂ ಕೂಡ ವೇದಗಳಿಗೆ ಸಮ್ಮತವಾದದ್ದು. ಹಾಗಾಗಿ ಸುಮ್ಮನೆ ಕಟ್ಟು ಕಥೆಗಳಲ್ಲ. ಯಾಕೆ ಇದನ್ನು ಇತಿಹಾಸ ಅಂತ ಕರೆದಿದ್ದಾರೆ? ಇತಿಹಾಸ ಅಂದ್ರೆ ಹೀಗೆ ನಡೆದದ್ದು ಅಂತ ಅರ್ಥ. ಹಾಗಾಗಿ ಅಂತಹ ಇದನ್ನು ಅಷ್ಟೆಲ್ಲ ಹೇಳಿದಂದ್ರೆ ಹೇಳ್ತಾರೆ ಬಕ್ವರ್ಥಂ ಶ್ರುತಿ ಸಮ್ಮತಂ ಅಂತ ಹೇಳಿದ್ರು. ಒಂದೇ ಅರ್ಥ ಅಲ್ಲ. ಒಂದು ಘಟನೆ, ಒಂದು ಚರಿತ್ರೆ ಆಗಬೇಕಾದ್ರೆ ಒಂದೊಂದು ಕಥೆಗಳು ಒಂದೊಂದು ಇರ್ತದೆ, ಅದಕ್ಕೆ ಒಂದೊಂದು ಮುಖಗಳು ಇರ್ತವೆ. ಹೀಗೆ ಬಹುವಾದ ಅರ್ಥವನ್ನು ಕೊಂಡದ್ದು ಶ್ರುತಿ ಸಮ್ಮತ. ಶ್ರುತಿ ಅಂದ್ರೆ ವೇದ, ಕಿವಿಯಿಂದ ಕಿವಿಗೆ ಬಂದಂತಹ ಶ್ರುತಿ, ಅವುಗಳಿಗೆ ಸಮ್ಮತವಾದ ಚರಿತ್ರೆಗಳನ್ನು ನಾನು ನಿನಗೆ ಹೇಳ್ತೇನೆ. ಹಾಗಂದ್ರೆ ಕೇವಲ ಸ್ಟೋರಿ ಹೇಳಿದಾಗೆ ಸ್ಟೋರಿ ಹೇಳೋದಲ್ಲ, ಅದರ ಜೊತೆಗೆ ಬಹಳ ಅರ್ಥ, ಬಹಳ ತತ್ವಚಿಂತನೆಯೂ ಕೂಡ ಈ ಕ್ಷೇತ್ರಗಳಲ್ಲಿ, ಈ ಕಥೆಗಳಲ್ಲಿ ಬರ್ತದೆ ಅಂತ ತಾವು ಕೊಡ್ತಾ ಇದ್ದಾರೆ. ಯಶ್ಚೈನಾಂ ಧಾರಯೇತ್ತಾತ ಶೃಣಿಯಾನ್ ವಾಕ್ಯಭೀಕ್ನತಃ ಸ್ವವಂಶೋದ್ಧಾರಣಂ ಕೃತ್ವ ಸರ್ವಲೋಕೆ ಮಹೀಯತೆ ಅಂತ ಹೇಳ್ತಾರೆ. ಈ ಕಥೆಯನ್ನು ಯಾರು ಕೇಳ್ತಾರೋ ಅವರಿಗೇನು ಪ್ರಯೋಜನ ಅಂತ ಹೇಳ್ತಾ ಇದ್ದಾರೆ. ಯಶ್ಚೈನಾಂ ಧಾರಯೇತ್ ತಾತ ಶೃಣಿಯಾದ್ ವಾಕ್ಯಭೀಕ್ಷ್ಣತಃ ಅಂತ. ಈ ಕಥೆಯನ್ನು ಯಾರು ಕೇಳ್ತಾರೋ, ವಂಶದ ಹರಿವಂಶದ ಚರಿತ್ರೆಯನ್ನು ಯಾರು ತಲೆಯಲ್ಲಿ ಧಾರಣೆ ಮಾಡ್ತಾರೋ ಅವರು ಹೇಗೆ ಕೇಳಿದ್ರೆ ವಂಶವನ್ನು ಉದ್ಧರಿಸುವವರಾಗ್ತಾರೆ. ಅಷ್ಟೇ ಅಲ್ಲ, ಸ್ವರ್ಗಲೋಕಿ ಮಹೀಯತೆ, ಸಪ್ತ ಲೋಕದಲ್ಲಿಯೂ ಕೂಡ ಪೂಜಿಸುವವರು ಆಗುತ್ತಾರೆ ಅಂತ. ಹಾಗಾದ್ರೆ ಏನ್ ಅರ್ಥ ಆಯ್ತು? ಹರಿವಂಶದ ಚರಿತ್ರೆಯನ್ನು ಕೇಳಿದ್ರೆ ಅವರ ವಂಶ ಎನ್ನುವಂಥದ್ದು ವಿಸ್ತಾರ ಆಗ್ತದೆ. ಇದ್ದ ವಂಶದಲ್ಲಿ ಅವರು ಉದ್ಧಾರ ಮಾಡುವವರಾಗ್ತಾರೆ. ಅಂದ್ರೆ ನಮ್ಮಿಂದ ಕಂಟಿನ್ಯೂಟಿ ಆಗ್ತದೆ ಎನ್ನುವಂಥದ್ದು ಒಂದು. ಹರಿವಂಶವನ್ನು ಕೇಳಿದ್ರೆ ನಮ್ಮ ಇಡೀ ವಂಶವನ್ನೇ ನಾವು ಶುದ್ಧಿಗೊಳಿಸುವವರಾಗ್ತೇವೆ. ನಮಗೆ ಹಿಂದೆ ಎಷ್ಟೋ ಪಿತೃಗಳಿದ್ದಾರೆ, ಎಷ್ಟೋ ಪಿತೃದೇವತೆಗಳಿದ್ದಾರೆ. ಅವರನ್ನೆಲ್ಲ ಉದ್ಧಾರ ಮಾಡಿದ ಪುಣ್ಯ ಹರಿವಂಶವನ್ನು ಕೇಳಿದವರಿಗೆ ಆಗ್ತದೆ ಅಂತ ಹೇಳ್ತಾರೆ. ಮತ್ತೆ ತಲೆಯಲ್ಲಿ ಇಟ್ಟುಕೊಂಡ್ರೆ ಮತ್ತೂ ಜಾಸ್ತಿ ಅಂತ ಹೇಳ್ತಾರೆ. ನಮ್ಮಲ್ಲಿ ಹೇಳ್ತೇವಲ್ಲ, ತಲೆಗೆ ನಿಲ್ಲುವುದಿಲ್ಲ ಅಂತ. ಕೆಲವರಿಗೆ ಹಾಗಲ್ಲ, ತಲೆಗೆ ನಿಂತಾನೆ. ಅವ್ರು ಹೇಳಿದುಂಟಲ್ಲ, ಇವತ್ತೂ ಮರ್ತು ಹೋಗ್ಲಿಲ್ಲ, ಆ ಒಂದು ಕಥೆ ಉಂಟು ನೋಡಿ ಅಂತ ತಲೆಯಲ್ಲಿ ಹೊತ್ತುಕೊಂಡ್ರೆ ಏನು ತಲೆಗೆಲ್ಲಿ ಹೊಂದಿಕೊಂಡದ್ದು ಭಗವಂತನನ್ನ. ಆದದ್ದರಿಂದ ನಿಮ್ಮಷ್ಟೂ ಪಾಪಗಳನ್ನು ಕಳೆದು ನಿಮ್ಮ ಇಡೀ ವಂಶಸ್ಥರನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಹರಿವಂಶ ಹೇಳಿದರೆ ನಮ್ಮ ಮಕ್ಕಳಿಗೆ ಮಾತ್ರ ಸಂತಾನ ಆಗ್ತದೆ ಅಂತ ಮಾತ್ರ ಅರ್ಥ ಅಲ್ಲ, ಮತ್ತೆ ನಮ್ಮ ಹಿರಿಯರಿಗೂ ನಾವು ಸಂತಾನಿಗಳಾಗ್ತೇವೆ, ಅಂದ್ರೆ ಅವರನ್ನು ಉದ್ಧಾರ ಮಾಡಿದವರಾಗ್ತೇವೆ ಅಂತ ಅರ್ಥ. ಅವ್ಯಕ್ತಂ ಕಾರಣಂ ಯತ್ತನ್ ನಿತ್ಯಂ ಸದಸದಾತ್ಮಕಂ ಪ್ರಧಾನಂ ಪುರುಷಸ್ತಸ್ಮಾನ್ ನಿರ್ಮಮೇ ಮಹದೀಶ್ವರ ಅಂತ ಹೇಳ್ತಾರೆ. ಬ್ರಹ್ಮಾಂಡ ಸೃಷ್ಟಿ ಆಗಬೇಕು, ಅದಕ್ಕೆ ಮೂಲ ಕಾರಣ ಏನು ಕೇಳಿದ್ರೆ ಅವ್ಯಕ್ತವಾದ ಒಂದು ತತ್ವ ಅಂತ ತಾವು ಕೊಡ್ತಾರೆ. ಈ ಅವ್ಯಕ್ತಂ ಕಾರಣಂ ಯತ್ತನ್, ಅದಕ್ಕೆ ಏನು ಕಾರಣ ಅಂದ್ರೆ ಅವ್ಯಕ್ತ ತತ್ವ ಅಂತ ಒಂದು ಕಾರಣ. ಇದು ನಿತ್ಯವಾಗಿರುವಂಥದ್ದು ತತ್ವ ಅಂತ ಹೇಳ್ತಾರೆ. ಯಾವಾಗ್ಲೂ ಕೂಡ ನಿತ್ಯ ಅಂತ ಹೇಳಿದ್ರೆ ಭೂತಕಾಲ, ವರ್ತಮಾನ ಕಾಲ, ಹಾಗೆ ಭವಿಷ್ಯತ್ ಕಾಲ, ಮೂರು ಕಾಲದಲ್ಲಿಯೂ ಇರುವಂಥದ್ದು ನಿತ್ಯ ಅಂತ ಅರ್ಥ. ಮತ್ತೆ ಕಾರ್ಯಕಾರಣ ರೂಪವಾದದ್ದು ಅಂತ ಹೇಳ್ತಾರೆ. ಇದು ನಿತ್ಯ ಆದದ್ರಿಂದ ಇದರಲ್ಲಿ ಹುಟ್ಟಿಕೊಂಡದ್ದೆಲ್ಲ ಇರ್ತವೆ. ಈ ವಸ್ತುಗಳೆಲ್ಲ ಇದ್ದದ್ರಿಂದ ಇದಕ್ಕೊಬ್ಬ ಜನಕ ಇದ್ದಾನೆ ಅಂತ ಅರ್ಥ. ಹಾಗಾಗಿ ಇಂತಹ ಪ್ರಧಾನ ಅವ್ಯಕ್ತ ಅಂತ ಶಬ್ದದಿಂದ ಕೇಳಿಸಿಕೊಳ್ಳುವಂಥದ್ದು ಯಾವುದು ಕೇಳಿದ್ರೆ ಲಕ್ಷ್ಮೀ ತತ್ವ ಅಂತ ಕೊಡ್ತಾರೆ. ಹಾಗಾಗಿ ಪ್ರಧಾನಂ ಪುರುಷಸ್ತಸ್ಮಾನ್ ನಿರ್ಮಮೇ ಮಹದೀಶ್ವರ. ಈ ಲಕ್ಷ್ಮೀ ತತ್ವದ ಮೂಲಕ ಭಗವಂತ ಚತುರ್ಮುಖ ಬ್ರಹ್ಮದೇವರನ್ನು ನಿರ್ಮಿಸಿದ. ನನಗೆ ಇವಾಗ ನೋಡಿ ಒಂದು ಕ್ಲಾರಿಟಿ ಕೊಡ್ತಾರೆ. ನಮ್ಮ ತಲೆಯಲ್ಲಿ ಏನುಂಟು, ಲಕ್ಷ್ಮೀನಾರಾಯಣರಿದ್ದಾರೆ, ಅವರಿಂದ ಚತುರ್ಮುಖ ಹುಟ್ಟಿಕೊಂಡ ಅಂತ. ಆದ್ರೆ ನಾವೆಲ್ಲ ಏನು ಹೇಳ್ತೇವೆ, ಭಗವಂತ ತಾನು ತನ್ನ ನಾಭಿ ಕಮಲದಿಂದ ಭಗವಂತನನ್ನು ಹುಟ್ಟಿಸಿದ, ಚತುರ್ಮುಖನನ್ನು ಹುಟ್ಟಿಸಿದ. ಹಾಗಾದ್ರೆ ಭಗವಂತ ಪುರುಷನೂ ಹೌದು, ಸ್ತ್ರೀಯೂ ಹೌದು. ಹಾಗಾದ್ರೆ ಲಕ್ಷ್ಮಿ ಅಗತ್ಯ ಇಲ್ಲ, ಭಗವಂತ ತಾನೇ ಸೃಷ್ಟಿ ಮಾಡ್ತಾನೆ. ಆದ್ರೂ ಲಕ್ಷ್ಮಿಯನ್ನು ಇಟ್ಟುಕೊಂಡಿದ್ದಾನೆ, ಪ್ರಧಾನಗಳನ್ನು ಇಟ್ಟುಕೊಂಡು ತಾನು ಸೃಷ್ಟಿ ಮಾಡಿದ್ದಾನೆ. ಅಂದ್ರೆ ಏನು, ಅದರದ್ದು ಕ್ರೆಡಿಟ್ ಉಂಟಲ್ಲ. ಸೃಷ್ಟಿ ಮಾಡ್ಲಿಕ್ಕೆ ತಾನು ಜಗದ ತಾಯಿ ಅಂತ ಕೊಟ್ಟದ್ದು ಯಾರು ಕೇಳಿದ್ರೆ ಅದು ಭಗವಂತ. ನಮಗೆ ಸೃಷ್ಟಿ ಮಾಡಬೇಕಾದ್ರೆ ಒಂದು ಹೆಣ್ಣು ಬೇಕೇ, ಭಗವಂತನಿಗೆ ಹೆಣ್ಣು ಬೇಕಾಗಿಲ್ಲ, ತಾನೇ ಹೆಣ್ಣು ಮೋಹಿನಿಯಾಗಿದ್ದಾನೆ, ತಾನೇ ಗಂಡು. ಆದ್ರೂ ಕೂಡ ಲಕ್ಷ್ಮಿಗೆ ಆ ಮಹತ್ವ, ಅವಳಿಗೆ ಒಂದು ಆ ಸ್ಥಾನಮಾನ ಸಿಗಬೇಕು ಅಂತ ಅವಳನ್ನು ಇಟ್ಟುಕೊಂಡು ಅವಳಿಗೂ ಗೌರವ ದೊರಕುವ ಹಾಗೆ ಮಾಡಿಕೊಂಡು ತಾನು ಸೃಷ್ಟಿ ಮಾಡಿದ್ದಾನೆ. ಹಾಗಾಗಿ ತನ್ನ ನಾಭಿಯಿಂದ ತಾನು ಚತುರ್ಮುಖ ಹೆತ್ತಿದ್ದಾನೆ, ಚತುರ್ಮುಖನನ್ನು ಭಗವಂತ ಹೆತ್ತಿದ್ದಾನೆ ಹೇಳಿದ್ರೆ ಅಲ್ಲಿ ಕಮಲದಲ್ಲಿ ನಾಭಿಯಲ್ಲಿ ಲಕ್ಷ್ಮಿ ಇದ್ದಾಳೆ. ಹಾಗಾಗಿ ಲಕ್ಷ್ಮಿ ಮತ್ತೆ ನಾರಾಯಣರು ಇದ್ದುಕೊಂಡೇ ಸೃಷ್ಟಿಯನ್ನು ವಿಸ್ತಾರ ಮಾಡಿದ್ದಾರೆ. ಹಾಗಾಗಿ ನಿರ್ಮಮೇ ಮಹದೀಶ್ವರ, ತಾನು ಸೃಷ್ಟಿಯನ್ನು ಮಾಡಿದ್ದಾನೆ,
ಪ್ರಪಂಚದ ಸ್ಥೂಲ ರೂಪ. ಹಾಗಾದ್ರೆ ಎಲ್ಲಿಂದ ಮಾಡಿದ್ದು? ಎಲ್ಲದ್ದು ಮಾಡಿದ್ದಲ್ಲ, ಒಳಗೆ ಅವ್ಯಕ್ತವಾದದ್ದು, ಒಳಗೆ ಇರುವಂತಹ ಜಗತ್ತನ್ನು ತಾನು ಹೊರಗಡೆ ಸೂಕ್ಷ್ಮ ರೂಪದಲ್ಲಿದ್ದದನ್ನು ಮಹತ್ತತ್ವಕ್ಕೆ ದೊಡ್ಡದಾಗಿ ನಿಮಗೆ ಕಾಣುವ ಹಾಗೆ ತಾನು ಸೃಷ್ಟಿಯನ್ನು ಭಗವಂತ ಮಾಡ್ತಾನೆ. ತಂವೈ ವಿದ್ಧಿ ಮಹಾರಾಜ ಬ್ರಹ್ಮಾಣಂ ಅಮಿತೌಜಸ ಸ್ರಷ್ಟಾರಂ ಸರ್ವಲೋಕಾಣಂ ನಾರಾಯಣ ಪರಾಯಣಂ. ಭಗವಂತ ಚತುರ್ಮುಖ ಬ್ರಹ್ಮ ಅಂದ್ರೂ ಕೂಡ ಹಾಗೆ ಸಾಮಾನ್ಯದವ ಅಲ್ಲ, ಅಮಿತವಾದಂತಹ ಓಜಸ್ಸನ್ನು ತಾನು ಪಡೆದವ ಅಂತ ಹೇಳಿದ್ರೆ ಅಮಿತೌಜಸ ಅಂತ. ನಮಗಾದ್ರೂ ಒಂದು ಕಾಂತಿ, ಒಂದು ಇಮ್ಯುನಿಟಿ ಪವರ್, ಇದಕ್ಕೊಂದು ಲಿಮಿಟೇಷನ್ ಅಂತ ಉಂಟು. ಭಗವಂತ ಚತುರ್ಮುಖನಿಗೆ ಹಾಗಲ್ಲ, ಬಹಳವಾದಂತಹ ಓಜಸ್ಸು ಎಲ್ಲ ಇದ್ದವನು. ಹಾಗಾಗಿ ಪ್ರಕಾಶ ಎನ್ನುವ ಅರ್ಥ ಓಜಸ್ಸು ಎಂತ ತೇಜಸ್ಸು ಅಂತ ಎರಡು. ಓಜಸ್ಸು ಅಂತ ಹೇಳಿದರೆ ಸಾಮಾನ್ಯವಾಗಿ ಇಮ್ಯುನಿಟಿ ಪವರ್ ಎಲ್ಲ ಇರುವಂತದ್ದೆಲ್ಲ ಓಜಸ್ಸುಗಳು. ಯಾವುದು ಬಂದರೂ ಕೂಡ ತಡೆದುಕೊಳ್ಳುವಂತಹ ಸಾಮರ್ಥ್ಯ ಇರುವಂಥದ್ದು, ಅದೆಲ್ಲವೂ ಕೂಡ ಅಮಿತವಾದಂತಹ ಪರಾಕ್ರಮಿಯಾದಂತಹ ಚತುರ್ಮುಖ ಬ್ರಹ್ಮ ಅಂತ ಹೇಳ್ತಾರೆ. ಅಂತವನು ತಾನು ಸಮಸ್ತ ಭೂತಗಳಿಗೂ ಸರ್ವಲೋಕಾನಂ ಸ್ರಷ್ಟಾರಂ. ಹಾಗಾದ್ರೆ ಈ ನಾವೇನು ಕಾಣ್ತಾ ಇದ್ದೇವೆ ಲೋಕಗಳು, ಇದನ್ನೆಲ್ಲ ಯಾರು ಸೃಷ್ಟಿ ಮಾಡಿದ್ರೆ ಚತುರ್ಮುಖ ಬ್ರಹ್ಮ. ಹಾಗಾಗಿ ಬ್ರಹ್ಮಾಂಡಕ್ಕೆ ತಾನು ಅಧಿಪತಿಯಾಗಿ ಕೂತವ. ಹಾಗಾಗಿ ಬ್ರಹ್ಮಾಂಡ ಅಂದ್ರೆ ಬ್ರಹ್ಮನ ಮನೆ ಅಂತ ಅರ್ಥ. ತಾನು ಸೃಷ್ಟಿ ಮಾಡಿದ್ದಾನೆ. ಆದ್ರೆ ಹೇಗೆ ಸೃಷ್ಟಿ ಮಾಡಿದ? ನಾರಾಯಣ ಪರಾಯಣ. ನಾವೆಲ್ಲ ಇಷ್ಟೆಲ್ಲ ಕೆಲಸ ಮಾಡುವಾಗ ದೇವರು ನೆನಪೇ ಆಗುದಿಲ್ಲ. ಇವನಿಗೆ ಇಡೀ ಬ್ರಹ್ಮಾಂಡದಲ್ಲಿ ಇದ್ದುಕೊಂಡು ತಾನೆಲ್ಲ ಸೃಷ್ಟಿ ಮಾಡಿದ್ದಾನೆ. ಸೃಷ್ಟಿ ಮಾಡುವಾಗ ಮಾತ್ರ ಎಲ್ಲಿಯೂ ನಾರಾಯಣನನ್ನು ಮರೀಲಿಲ್ಲ. ಇದು ಅವನದ್ದು ಗ್ರೇಟ್ನೆಸ್. ನಾವು ಹೇಳ್ತೇವಲ್ಲ, ಇಷ್ಟೆಲ್ಲ ಇದ್ದುಕೊಂಡು ಹೇಗೆ ಮಾಡ್ತೀರಿ ಮಾರೆ ಅಂತ ಕೇಳ್ತೇವೆ ನಾವು. ಆದ್ರೆ ಅವನು ಹೇಗೆ ಮಾಡಿದ್ದಾನೆ ನೋಡಿ. 14 ಲೋಕವನ್ನು ತಾನು ಮೈಂಟೈನ್ ಮಾಡ್ತಾ ಇದ್ದಾನೆ. ಎಂತೆಂತ ರಕ್ಕಸರು ಬರ್ತಾರೆ, ದೇವತೆಗಳು ಬರ್ತಾರೆ, ಎಂತೆಂತ ಜಗಳ ಏನೆಲ್ಲ ಉಂಟು. ಆದ್ರೆ ಎಲ್ಲಿಯೂ ಕೂಡ ನಾರಾಯಣನನ್ನು ಮರೀಲಿಲ್ಲ. ನಾರಾಯಣಂ ಪರಾಯಣಂ ಅಂತ ನಾರಾಯಣನನ್ನು ನೆನಪಿಸಿಕೊಂಡು ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರನೇ 14 ಲೋಕವನ್ನು ರೂಢ ಮಾಡ್ತಾ ಇದ್ದಾನೆ. ಇದು ವ್ಯವಸ್ಥೆ. ಇಷ್ಟೆಲ್ಲ ತಲುಪಿಸಿ ಇದ್ರೂ ಕೂಡ ಭಗವಂತನನ್ನು ನೆನಪಿಸಿಕೊಂಡದ್ರಿಂದ ಆತ ಎಲ್ಲವನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾನೆ. ಹಾಗಾಗಿ ನಾರಾಯಣ ಪರಾಯಣ. ಆ ಪೋಸ್ಟ್ಗೆ ಹೋದವರೆಲ್ಲ ಭಗವಂತನನ್ನು ಮರಿಲೇಬಾರದು. ಮರ್ತ್ರೆ ಅಂತೂ ರೂಲ್ ಮಾಡ್ಲಿಕ್ಕೆ ಸಾಧ್ಯವೂ ಇಲ್ಲ. ಹಾಗಾದ್ರೆ ಭಗವಂತ ಅವರಲ್ಲಿ ಇದ್ದುಕೊಂಡು ಅಂತ ಕೆಲಸವನ್ನು ಮಾಡಿದ್ದಾನೆ. ನಾವು ನಮ್ಮ ಕೆಲಸ ಮಾಡುವಾಗ ಹಾಗೆ ನಾರಾಯಣ ಪರಾಯಣಂ, ಚಿಕ್ಕ ಕೆಲಸ ಇರ್ಬೋದು, ಆದ್ರೆ ದೇವರನ್ನಂತೂ ಮರಿಲೇಬಾರದು. ಹಾಗಾಗಿ ಯಾವಾಗ ದೇವರನ್ನು ನೆನಪಿಸಿಕೊಳ್ತೇವೋ ಆಗ ದೇವರಲ್ಲಿ ನಿಂತು ಅಂತಹ ಕೆಲಸವನ್ನು ತಾನು ಮಾಡ್ತಾನೆ. ಮತ್ತೆ ಬ್ರಹ್ಮದೇವರು ದೇವರನ್ನು ಮರೆಯುವುದೇ ಇಲ್ಲ. ಯಾಕೆ ಹೇಳಿ? ನಾವು ಯಾಕೆ ಮರೆಯುವುದು? ನಮ್ಮ ಕಣ್ಣೆದರಲ್ಲಿ ಹೋಗ್ತಾನೆ, ಮನಸ್ಸಿನಿಂದ ಹೋಗ್ತಾನೆ. ದೇವರು ನೋಡ್ತಾ ಇರುವಾಗ ದೇವರೇ ಅಂತ ಹೇಳ್ತೇವೆ. ಈ ಕಡೆ ಬಂದ ಕೂಡ ದೇವರು ಇಲ್ಲ, ಯಾವುದೂ ಇಲ್ಲ, ಅವ ದುಡಿದ ಇವ ಮಾಡಿದ ಅಂತ ಬೈತಾ ಕೂತ್ಕೊಳ್ತೇವೆ. ಆದ್ರೆ ಭಗವಂತ ಚತುರ್ಮುಖನಿಗೆ ಹಾಗಲ್ಲ. ಅವನು ರುಜು ದೇವತೆಗಳು. ರುಜು ಹೇಳಿದ್ರೆ ಯಾವಾಗ್ಲೂ ಕೂಡ ಭಗವಂತನನ್ನು ಕಾಣ್ತಾನೇ ಇರ್ತಾರೆ. ಕಾಣ್ತಾ ಇರೋದ್ರಿಂದ ನಾರಾಯಣ ಚಿಂತನೆ ಅವರಿಗೆ ತಪ್ಪೋದೇ ಇಲ್ಲ. ಹಾಗೆ ತಪ್ಪದೇ ಇದ್ದದ್ರಿಂದ ಈ ಜಗತ್ತನ್ನು ಚೆನ್ನಾಗಿ ಅವರು ಯೋಜನೆಯನ್ನು ಮಾಡ್ತಾ ಇದ್ದಾರೆ, ನಿಯಮನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಹಂಕಾರ ಸತ್ವ ಮಹಂತತ್ಮಾತ್ ಭೂತಾನಿ ಜಜ್ಞರೇ ಭೇದಾತ್ ಸನಾತನ ಅಂತ. ಇನ್ನು ಮಹತ್ತತ್ವ ಅಂತ ಎಣಿಸಿದ್ದು ಯಾರಿಗೆ ಹೇಳಿದ್ರೆ ಚತುರ್ಮುಖ ಬ್ರಹ್ಮ. ಅವ್ಯಕ್ತ ಇತ್ತು, ಪ್ರಧಾನ ಇತ್ತು, ಅಲ್ಲಿಂದ ವ್ಯಕ್ತ ಆಯಿತು. ಆ ಪ್ರಧಾನದಿಂದಾಗಿ ಚತುರ್ಮುಖ ಬಂದ, ಚತುರ್ಮುಖನಿಂದಾಗಿ ಮಹತ್ತತ್ವ ಅಂತ ಹೇಳಿದ ಚತುರ್ಮುಖನಿಂದಾಗಿ ಅಹಂಕಾರ ತತ್ವ ಹುಟ್ಟಿಕೊಂಡಿತು. ಅಂದ್ರೆ ಚತುರ್ಮುಖ ಬ್ರಹ್ಮನಿಂದ ಅಹಂಕಾರ ತತ್ವನಾದಂತಹ ರುದ್ರ ತಾನು ಹುಟ್ಟಿಕೊಳ್ತಾನೆ. ಭೂತ ಭೇದಾಸ್ತು ಭೂತೇಭ್ಯ. ಆ ಅಹಂಕಾರ ತತ್ವದಿಂದ ಪಂಚಭೂತಗಳು ಹುಟ್ಟಿಕೊಳ್ತಾವೆ. ಪಂಚಭೂತಗಳಿಂದಾಗಿ ಪಂಚಭೇದಗಳು ಸೃಷ್ಟಿಯಾಯಿತು ಅಂತ ಕೊಡ್ತಾರೆ. ಇತಿ ಸರ್ಗ ಸನಾತನ. ಇದು ಸನಾತನ ಎನಿಸಿದ ಸೃಷ್ಟಿ. ಸನಾತನ ಸೃಷ್ಟಿ ಅಂತ ಯಾಕೆ ಹೇಳಿದ್ರು ಕೇಳಿದ್ರೆ, ಇದು ಒಂದೇ ತನ ಆದದ್ದಲ್ಲ, ಇಂಥದ್ದು ಆಗ್ತಾನೇ ಇರ್ತದೆ. ಎಲ್ಲ ಹೊರಗೆ ಬರ್ತದೆ, ಮತ್ತೆ ಒಳಗೆ ಹೋಗ್ತದೆ, ಒಳಗೆ ಬಂದದ್ದು ಮತ್ತೆ ಹೊರಗೆ ಬರ್ತದೆ. ಧಾತಾ ಯಥಾ ಪೂರ್ವಂ ಅಕಲ್ಪಯತ್. ಚತುರ್ಮುಖ ಬ್ರಹ್ಮ ಹೇಗೆ ಹಿಂದೆ ಸೃಷ್ಟಿ ಮಾಡಿದ್ದು ಅದೇ ರೀತಿಯಾಗಿ ಮತ್ತೆ ಮತ್ತೆ ತಾನು ಸೃಷ್ಟಿಯನ್ನು ತಾನು ಮಾಡ್ತಾ ಇರ್ತಾನೆ. ಪ್ರಳಯ ಕಾಲದಲ್ಲಿ ಮೊದಲು ವಾಸುದೇವ ಅಂತ ಇದ್ದ, ಅಲ್ಲಿನ ಮಹತ್ತತ್ವಾದಿಗಳನ್ನು ಸೃಷ್ಟಿ ಮಾಡ್ತಾನೆ. ಹೀಗೆ ಸೃಷ್ಟಿಯ ವಿಸ್ತಾರವನ್ನು ಹೇಳ್ತಾರೆ. ಅಲ್ಲಿ ಇಂದ್ರಿಯಾಭಿಮಾನಿ ದೇವತೆಗಳು ಹುಟ್ಟಿಕೊಂಡ್ರು ಅಂತ ಅರ್ಥ. ಇಂದ್ರಿಯಗಳು ಇತ್ಯಾದಿ ಭೂತಗಳು ಹೇಳಿದ್ರೆ ಭೂತಾಭಿಮಾನಿ ದೇವತೆಗಳು ಹುಟ್ಟಿಕೊಂಡ್ರು ಅಂತ ಅರ್ಥ. ಹಾಗಾಗಿ ಒಂದು ತತ್ವ, ಇನ್ನೊಂದು ದೇವತೆಗಳು, ಹೀಗೆ ಅವರು ಹುಟ್ಟಿಕೊಂಡ್ರು.
ವಿಸ್ತರ ವಯವಂತೈವ ಯಥಾ ಪ್ರಜ್ಞಂ ಯಥಾ ಶ್ರುತಂ ಕೀರ್ತ್ಯಮಾನಂ ಶೃಣಮಯ ಸರ್ವೇಷಾಂ ಕೀರ್ತಿವರ್ಧನಂ. ಇನ್ನು ವಿಸ್ತೃತವಾದಂತಹ ಈ ಪ್ರಾಚೀನರ ಚರಿತ್ರೆಗಳನ್ನು ನಾನು ಹೇಳ್ತೇನೆ. ಯಥಾ ಪ್ರಜ್ಞಂ ಯಥಾ ಶ್ರುತಂ ಅಂತ ನನಗೆ ಎಷ್ಟು ಗೊತ್ತುಂಟ ಯಥಾ ಪ್ರಕಾರವಾಗಿ, ಮತ್ತೆ ಎಷ್ಟು ಕೇಳಿದ್ದೇನು ಅದನ್ನು ನಿಮಗೆ ಚೆನ್ನಾಗಿ ನಾನು ಹೇಳ್ತೇನೆ, ನೀನು ಕೇಳಿಸಿಕೋ. ಕೀರ್ತ್ಯಮಾನಂ ಶೃಣಮಯ ಸರ್ವೇಷಾಂ ಕೀರ್ತಿವರ್ಧನಂ. ಹಿಂದಿನ ಯಾವ ರಾಜರೆಲ್ಲ ಇದ್ದಾರೆ ಅವರೆಲ್ಲ ಚರಿತ್ರೆ ಇದೆಲ್ಲ ಕೇಳಿದರೆ ನಿಮ್ಮ ಕುಲ ಅಭಿವೃದ್ಧಿ ಆಗ್ತದೆ ಅಂತ ಹೇಳಿದ್ರು. ಮಾತ್ರ ಅಲ್ಲ, ನನ್ನ ಬುದ್ಧಿಗೆ ನಿಲುಕುವಷ್ಟು ನಾನು ಹೇಳಿದ್ದೇನೆ, ನಾನು ಹೇಳಿದ್ದಷ್ಟೇ ಪುರಾಣ ಅಂತ ತಿಳ್ಕೊಳ್ಬೇಡ ಅಂತಲೂ ಹೇಳ್ತಾ ಇದ್ದಾರೆ. ಹಾಗಾಗಿ ಇಂತಹ ಕೀರ್ತಿಯನ್ನು ಬರುವಂಥದ್ದು ಕೀರ್ತಿವರ್ಧನಂ ಅಂತ ಅಂದ್ರೆ ಕೀರ್ತಿಯನ್ನು ಬೆಳೆಸುವಂತಹ ಚರಿತ್ರೆಗಳು. ಇದನ್ನು ಕೇಳಿದ್ರೆ ನಮ್ಮ ಕೀರ್ತಿಯು ಬೆಳಗುತ್ತದೆ ಅಂತ ನಾವು ಅದನ್ನು ಕಳ್ಕೊಂಡಿದ್ದೇವೆ. ಏನು, ಒಂದು ವಂಶದ ಚರಿತ್ರೆಯನ್ನು ಕೇಳಿದ್ರೆ ಅಂತಹ ವಂಶದಲ್ಲಿ ನಾವು ಹುಟ್ಟಿಕೊಂಡಿದ್ದೇವೆ, ಭಾರತ ವಂಶದಲ್ಲಿ ಹುಟ್ಟಿಕೊಂಡಿದ್ದೇವೆ, ಭಾರತ ಭೂಮಿಯಲ್ಲಿ ಹುಟ್ಟಿಕೊಂಡಿದ್ದೇವೆ. ನನಗೆ ದೇಶಾಭಿಮಾನ ಬರಬೇಕು. ನಮಗೆ ಇವತ್ತು ಅದನ್ನು ಕಡಿಮೆ ಕಡಿಮೆ ಆಗ್ತಾ ಉಂಟು. ಯಾಕೆ ಕೇಳಿದ್ರೆ ನಾವು ಇವತ್ತು ಓದ್ತಾ ಇರೋದು ನಮ್ಮ ದೇಶದ ಇತಿಹಾಸವನ್ನು ಓದ್ತಾ ಇಲ್ಲ. ನಾವು ಇವತ್ತು ಓದ್ತಾ ಇರುವಂತದ್ದು ಸಾಮಾನ್ಯವಾಗಿ ಲೌಕಿಕ ಶಿಕ್ಷಣದಲ್ಲಿ ಹೊರಗಿನ ವಿಜ್ಞಾನದಲ್ಲಿ ಹೊರಗಿನ ದೇಶಗಳ ಚರಿತ್ರೆಯನ್ನು ನೋಡ್ತಾ ಇದ್ದೇವೆ. ಪೊಲಿಟಿಕಲ್ ಸೈನ್ಸ್ ಅಂತ ಬೇರೆದು ಓದ್ತಾ ಇದ್ದೇವೆ ಹೊರತು ನಮ್ಮಲ್ಲಿರುವಂತಹ ಪರಂಪರೆಯಿಂದ ಬಂದ ರಾಜರ ಕಥೆ ಕೇಳಿದ್ರೆ ಖಂಡಿತ ನಾವು ಹೆಮ್ಮೆಯನ್ನು ಪಡಿತೇವೆ. ಯಾಕೆ, ಒಂದು ಭಾರತ ಎನ್ನುವ ಹೆಸರನ್ನೇ ನಾವು ಎಂದಿಗೂ ಇಂಡಿಯಾ ಅಂತ ಕರಿತಾ ಇರಲಿಲ್ಲ. ಯಾಕೆ ಹೇಳಿದ್ರೆ ಭಾರತ ಅಂತ ಹೇಳಬೇಕಾದ್ರೆ ಅದೊಂದು ವಂಶದ ಹೆಸರು. ಹಾಗಾದ್ರೆ ಅಂತಹ ಭರತ ವಂಶದಲ್ಲಿ ನಾವು ಹುಟ್ಟಿಕೊಂಡವರು. ಭರತ ಎನ್ನುವಂಥ ಚಕ್ರವರ್ತಿ ನಮ್ಮನ್ನು ಜಡ ಭರತನಿಂದಾಗಿ ಬಂದಂತಹ ದೇಶ ಭಾರತ. ಹಾಗಾಗಿ ಈ ಜಾಗಕ್ಕೆ ಭಾರತ ಅಂತ ಬರಬೇಕಾದ್ರೆ ಒಂದು ಕಥೆ ಇದೆ, ಜಡಭರತನ ಕಥೆ ಇದೆ. ಆದ್ರೆ ಇಂಡಿಯಾ ಅಂತ ಕರೀಲಿಕ್ಕೆ ಯಾವ ಕಥೆಗಳೂ ಇಲ್ಲ. ಒಂದೇ ಕಥೆ, ಏನು ಅವರು ಹೇಳಿದ್ರು ನಾವು ಹೇಳುದಷ್ಟೇ, ಬೇರೆ ಯಾವ ಕಥೆಯೂ ಇಲ್ಲ. ಹಾಗಾಗಿ ನಮಗೆ ನಮ್ಮ ದೇಶದ ಬಗ್ಗೆ ಚರಿತ್ರೆಗಳು ಗೊತ್ತಾದ್ರೆ ಅಭಿಮಾನ ಬಂದೇ ಬರುತ್ತೆ. ಅದಕ್ಕೋಸ್ಕರ ಆದ್ರೂ ನಮ್ಮ ಮಕ್ಕಳಿಗೆ ಇಂತಹ ವಂಶದ ಚರಿತ್ರೆಯನ್ನು ಹೇಳಬೇಕು. ಅದಕ್ಕೋಸ್ಕರ ಹೇಳ್ತಾರೆ ಕೀರ್ತಿವರ್ಧನಂ, ನಮ್ಮೆಲ್ಲರ ಕೀರ್ತಿಯನ್ನು ಬೆಳಗಿಸುವಂಥದ್ದು. ಧನ್ಯಂ ಯಶಸ್ಯಂ ಶತ್ರುಘ್ನಂ ಸ್ವರ್ಗಮಾಯುರು ವಿವರ್ಧನಂ ಕೀರ್ತನಂ ಸ್ಥಿರ ಕೀರ್ತೀನಾಂ ಸರ್ವೇಷಾಂ ಪುಣ್ಯಕರ್ಮಣಾಂ. ಈ ಚಕ್ರವರ್ತಿಗಳ ಕಥೆಯನ್ನು ಕೇಳಿದ್ರೆ ಒಂದು ಪುಣ್ಯ ಅಂತ ಹೇಳಿ. ಇನ್ನು ಹೇಳ್ತಾರೆ ಯಶಸ್ಸನ್ನು ತಂದು ಕೊಡುವಂಥದ್ದು ಅಂತ. ಶತ್ರುಗಳನ್ನು ಸಂಹಾರ ಮಾಡುವಂಥ ಶತ್ರುಘ್ನಂ, ಶತ್ರುತ್ವವನ್ನು ನಾಶ ಮಾಡುವುದು, ಶತ್ರುಗಳನ್ನು ನಾಶ ಮಾಡುವಂಥದ್ದು. ಸ್ವರ್ಗಮಾಯುರು ವಿವರ್ಧನಂ, ಸ್ವರ್ಗವನ್ನು ತಂದು ಕೊಡ್ತದೆ. ಆಮೇಲೆ ಸುಖವನ್ನು ತಂದು ಕೊಡುತ್ತದೆ, ಆಯುಷ್ಯವನ್ನು ವೃದ್ಧಿ ಮಾಡುವಂಥದ್ದು. ಹೀಗೆ ಪುಣ್ಯಕರ್ಮಗಳಿಗೆ ಸ್ಥಿರವಾದಂಥ ಕೀರ್ತಿಯನ್ನು ಸಂಪಾದಿಸುವ ಎಲ್ಲರ ರಾಜರ ಚರಿತ್ರೆಗಳನ್ನು ನಾವು ಕೇಳಬೇಕು ಅಂತ ಹೇಳ್ತಾರೆ. ಇಲ್ಲಿ ಹೇಳುವಾಗಷ್ಟೇ ಧನ್ಯಂ ಯಶಸ್ಯಂ ಶತ್ರುಘ್ನಂ. ಅಲ್ಲರಿ, ಫ್ಯಾಮಿಲಿ ಸ್ಟೋರಿ ಕೇಳಿದ್ರೆ ಇದೆಲ್ಲ ಹೇಗೆ ಬರುತ್ತೆ? ರಾಜರ ಚರಿತ್ರೆ ಕೇಳಿದ್ರೆ ಇದು ಹೇಗೆ ಬರುತ್ತೆ ಅಂತ ಕೇಳಿದ್ರೆ, ಇವತ್ತು ನೋಡಿ ನಮಗೆ ಯಾರು ಮಾಡೆಲ್ ಅಂತ, ಮಾಡೆಲ್ ಕೇಳಿದ್ರೆ ನಮಗೆ ಇವತ್ತು ರೋಲ್ ಮಾಡೆಲ್ ಆಗಿ ತಕೊಂಡದ್ದು ಯಾರು ಕೇಳಿದ್ರೆ ಚಲನಚಿತ್ರದಲ್ಲಿರುವವರನ್ನೆಲ್ಲ ತಕೊಳ್ತೇವೆ ನಾವು. ಯಾರಾದ್ರೂ ಒಬ್ರು ಕಟ್ಟಿಂಗ್ ಮಾಡಿಕೊಂಡು ಬಂದ್ರೆ ಅದು ಹೆಬ್ಬುಲಿ ಕಟ್ಟಿಂಗ್ ಅಂತ ಹೇಳಿಕೊಂಡು ಎಲ್ಲ ಮಾಡಿಸ್ತಾರೆ. ಯಾರೋ ಒಬ್ಬ ಡ್ರೆಸ್ ಮಾಡಿಕೊಂಡು ಬಂದ್ರೆ ಜುಟ್ಟು ಬಿಟ್ಟುಕೊಂಡವೆ ಉಪೇಂದ್ರ ಕಟ್ಟಿಂಗ್ ಅಂತ ಹೇಳ್ತಾರೆ. ನಮಗೆಲ್ಲ ಇವತ್ತು ಚಲನಚಿತ್ರದವರು ರೋಲ್ ಮಾಡಿದ್ದಾಗಿದ್ದಾರೆ ಅಲ್ಲ. ಮತ್ತೆ ಯಾರು ಆಗಬೇಕು ನಮಗೆ ಆದರ್ಶ ಪುರುಷರು ಹೇಳಿದ್ರೆ ನಮ್ಮ ಶಾಸ್ತ್ರದಲ್ಲಿ ಬಂದವರಾಗಬೇಕು. ಕೃಷ್ಣ, ರಾಮ ಅಥವಾ ಅರ್ಜುನಾದಿಗಳು ಇದೆಲ್ಲ ಆಗಬೇಕು. ಆದ್ರೆ ಇವತ್ತು ನಮ್ಮವರು ಯಾರು ಆ ರೀತಿಯಾಗಿ ಚಿಂತನೆ ಮಾಡ್ತಾನೆ ಇಲ್ಲ. ನಾವು ಯಾಕೆ ನಮ್ಮ ಮಕ್ಕಳಿಗೆ ಆ ಕಥೆಯನ್ನೇ ನಾವು ಹೇಳಲಿಲ್ಲ. ಹೇಳಿದ್ರು ಕಥೆಯಾಗಿ ಹೇಳ್ತಾ ಹೋಗಿದ್ದೇವೆ ಅಲ್ಲ. ನಮ್ಮ ವಂಶದಲ್ಲಿ ಬಂದವರು ಅದು ಮಾಡಲಿಕ್ಕೆ ಸಾಧ್ಯ ಉಂಟು, ಅವರೆಲ್ಲ ಆದವರು ಅಂತ. ಇಲ್ಲದಿದ್ರೆ ನಮ್ಮ ರಾಮನಿಗೂ ಕೃಷ್ಣನಿಗೂ ಮನುಷ್ಯನಾಗಿ ಬರಬೇಕಾಗಿಲ್ಲ. ಕೃಷ್ಣ ಅಂತೂ ಜನಸಾಮಾನ್ಯರ ಮನೆಯಲ್ಲಿ ಹುಟ್ಟಿಕೊಂಡವ. ನಾವು ಹೇಗೆ ಹುಟ್ಟುವಾಗ ಒಂದಿಷ್ಟು ಸಮಸ್ಯೆಗಳು, ಒಂದಿಷ್ಟು ಶತ್ರುಗಳು ಬರ್ತಾರೋ, ಒಂದಿಷ್ಟು ಅಪಮಾನಗಳು ಬರ್ತಾರೋ, ಅದೆಲ್ಲವನ್ನು ಕಟ್ಟಿಕೊಂಡವ. ಸಣ್ಣ ಮಕ್ಕಳು ಏನೆಲ್ಲ ಕೀಟನೆ ಮಾಡಿ ಅದೆಲ್ಲ ಮಾಡಿಸಿಕೊಂಡವ. ಮಾಡಿದವ ಕೂಡ ಏನೋ ಕದಿತಾರೆ, ಬಡಿತಾರೆ, ದೂಡ್ತಾರೆ, ಬೊಬ್ಬೆ ಹೊಡಿತಾರೆ ಅಂತ ಹೇಳ್ತೇವೆ, ಎಲ್ಲ ಲೂಟಿ ಮಾಡಿದ. ಇಷ್ಟೆಲ್ಲ ಮಾಡಿ ಇದನ್ನೆಲ್ಲ ಮಿಗಿಲಾಗಿ ತಾನು ನಿಂತಿದ್ದೇನೆ ಅಂತ ಗೀತೆಯನ್ನು ಉಪದೇಶ ಕೊಟ್ಟಂತಹ ಭಗವಂತ. ಹಾಗಾಗಿ ಅಂತ ಗೀತಾಚಾರ್ಯ ಕೃಷ್ಣ ಜನಸಾಮಾನ್ಯರ ಮನಸ್ಸಿನಲ್ಲಿ ತಾನು ನಿಲ್ತಾನೆ. ಯಾಕೆ? ನಮ್ಮ ಹಾಗೆ ಅಂತ. ಆದ್ರೆ ನಮ್ಮ ಹಾಗೆ ಅಲ್ಲ ಅಂತ ತಾನು ವಿಲಕ್ಷಣ ಅಂತ ತೋರಿಸಿ ಕೊಡ್ತಾನೆ ಅಂತಂದೆ ಭಗವಂತ. ಹಾಗಾಗಿ ನಾವು ಕೂಡ ಅಂತವರ ಚರಿತ್ರೆಯನ್ನು ಹೇಳ್ತಾ ಹೇಳ್ತಾ ಹೋದಾಗ
ಮಕ್ಕಳಿಗೂ ಕೂಡ ನಾವು ಹಾಗೆ ಆಗಬೇಕು ಎನ್ನುವಂಥದ್ದು ಬರುತ್ತೆ. ಅದು ಬಿಟ್ಟು ನಾವು ಯಾವುದು ವಿದೇಶದಲ್ಲಿ ಅವ ಇಷ್ಟು ಹಣ ಮಾಡಿದ, ಅವ ಅಷ್ಟು ಸಂಪಾದನೆ ಮಾಡಿದ, ಅವ ಇಷ್ಟು ಕೀರ್ತಿ ಮಾಡಿದ ಅಂತ ಅದನ್ನೇ ಕೇಳಿದಾಗ ಇವರಿಗೂ ಕಾಣುತ್ತೆ ಅಂತ ಹೇಳಿದ್ರೆ ನಾವು ಹಾಗೆ ಆಗಬೇಕು ಅಂತ ಕಾಣುತ್ತೆ. ಒಬ್ಬ ಫಿಲ್ಮ್ ಸ್ಟಾರಿನಾಗಿ ಆಗಬೇಕು ಅಂತ ಬಯಸ್ತಾರೆ. ಹಾಗಾಗಿ ಎಲ್ಲದೂ ಕೂಡ ಅವ್ರು ಏನ್ ಮಾಡ್ತಾರೆ, ಅದನ್ನು ಇಮಿಟೇಷನ್ ಮಾಡ್ತಾರೆ. ಅದಲ್ಲ, ನಾವು ನಮ್ಮ ಈ ರಾಜರ ಚರಿತ್ರೆಗಳನ್ನು ಕೊಟ್ಟಾಗ ಖಂಡಿತ ನಾನು ಹಾಗೆ ಆಗಬೇಕು. ಯಾರಾದ್ರೂ ಹೇಳಿದ್ದುಂಟ ನಾನು ವಿವೇಕಾನಂದನಾಗಿ ಆಗ್ತೇನೆ ಅಂತ ಹೇಳಿದ್ದು? ಯಾರು ಇಲ್ಲ. ಯಾರಾದ್ರೂ ಹೇಳಿದ್ರೆ ನಾನು ಯಾವುದೋ ಒಬ್ಬ ಇವನ ಹಾಗೆ ಆಗ್ಬೇಕು ಅವನ ಹಾಗೆ ಆಗಬೇಕು ಅಂತ ಹೇಳ್ತಾರೆ ಬಿಟ್ರೆ, ಕ್ರಿಕೆಟ್ ಆಡುವ ಮಕ್ಕಳ ಹತ್ರ ಕೇಳಿ ನಾನು ತೆಂಡೂಲ್ಕರ್ನಾಗೆ ಆಗಬೇಕು ಅಂತ ಹೇಳ್ತಾನೆ ಬಿಟ್ರೆ, ನಮ್ಮ ದೇವರ ಹಾಗೆ ಆಗಬೇಕು ಅಂತ ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ? ಯಾಕೆ ಹೇಳಿದ್ರೆ ಇಂಥ ವಂಶಗಳ ಚರಿತ್ರೆಗಳನ್ನು ಅವರು ಕೇಳಲಿಲ್ಲ. ಕೇಳಿದ್ರು ನಾವು ಕಥೆಯನ್ನಾಗಿ ಕೇಳಿದೆವು ಹೊರತು ಅದರಲ್ಲಿರೋ ತತ್ವವನ್ನು ಕೇಳಲಿಲ್ಲ. ಕೇಳಲಿಕ್ಕೆ ನಮಗೆ ಪುರ್ಸೋತೂ ಇಲ್ಲ, ಹೇಳಿದವರೂ ಇಲ್ಲ. ಎಲ್ಲ ಒಟ್ಟಿಗೆ ಕಥೆಯೇ ಹೇಳುದು. ನಾನು ಯಾವತ್ತೂ ಹೇಳುದು, ಲಕ್ಷ ಲಕ್ಷ ಶ್ಲೋಕ ಇರುವಂತ ಮಹಾಭಾರತವನ್ನು ಹೇಳಲಿಕ್ಕೆ 2 ನಿಮಿಷ ಸಾಕು. ಆದ್ರೂ ಕೂಡ ವಿಸ್ತೃತವಾಗಿ ಯಾಕೆ ಹೇಳಿದ್ದಾರೆ ಅಂದ್ರೆ ಅದರ ಹಾಗೆ ಆದರ್ಶವನ್ನು ಬೆಳೆಸಿಕೊಳ್ಬೇಕು ಅಂತ. ಕಥೆ ಹೇಳುದು ಮುಖ್ಯ ಅಲ್ಲ ನಮಗೆ. ಕಥೆಯ ಹಿಂದೆ ಒಂದಿಷ್ಟು ತತ್ವೋಪದೇಶಗಳನ್ನು ಕೊಡುವುದು ಅವರದ್ದಾಗಿತ್ತು. ಹಾಗಾಗಿ ಅದನ್ನು ಕೇಳಿದಾಗ ನಮಗೆ ಏನಾಗತ್ತೆ, ನಾವು ಧನ್ಯರು. ನಿಜವಾಗಿ ಭಾರತ ಭೂಮಿಗಾಗಿ ಭಾರತದಲ್ಲಿ ಹುಟ್ಟಿದ್ದೇವೆ ಹೇಳಿದ್ರೆ ಅದು ದೊಡ್ಡ ಧನ್ಯತನ. ಎಲ್ಲಿಯೋ ದೇಶ ವಿದೇಶಗಳಲ್ಲಿ ಹುಟ್ಟುವುದಕ್ಕೂ ಇಲ್ಲಿ ಹುಟ್ಟುವುದಕ್ಕೂ ಬಹಳಷ್ಟು ವ್ಯತ್ಯಾಸಗಳಿದ್ದಾವೆ. ಇಲ್ಲಿ ಏನೇ ಹೇಳಿ, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ದೇವರ ಚಿಂತನೆ ಇದ್ದೇ ಇರತ್ತೆ. ಒಬ್ಬ ವಿದೇಶಿಗ ತಾನೇ ಹೇಳ್ತಾನೆ, ನಾನು ಎಲ್ಲಿ ಹುಟ್ಟಿದ್ರು ತೊಂದರೆ ಇಲ್ಲ, ಹುಟ್ಟದಿದ್ರು ತೊಂದರೆ ಇಲ್ಲ, ಭಾರತದಲ್ಲಿ ಹುಟ್ಟಬೇಕು ಅಂತ. ಯಾಕೆ ಕೇಳಿದ್ರೆ ಈ ಭೂಭಾಗದಲ್ಲಿ ಎಲ್ರಿಗೂ ದೇವತಾ ಚಿಂತನೆ ಇದೆ. ನೋಡಿ, ನಾವು ನೆಗೆಟಿವ್ ಮಾತಾಡ್ತಾ ಹೋದ್ರೆ ಎಷ್ಟು ಸಹ ಉಂಟು. ಆದ್ರೆ ಪಾಸಿಟಿವ್ ಆಲೋಚನೆ ಮಾಡಿ. ಒಬ್ಬ ರಿಕ್ಷಾ ಡ್ರೈವರ್ ತಾನು ರಿಕ್ಷಾ ಬಿಡಬೇಕಾದ್ರೆ ಅದಕ್ಕೊಂದು ಊದು ಕಡ್ಡಿ ಉರಿಸಿ ಬಿಡ್ತಾನೆ. ಒಬ್ಬ ಕಟ್ಟಿಂಗ್ ಶಾಪಿಗೆ ಹೋಗಿ ಅವ ಏನ್ ಮಾಡ್ತಾನೆ, ಒಂದು ದೀಪ ಹಚ್ಚಿ ಕೆಲಸ ಶುರು ಮಾಡ್ತಾನೆ. ಅಥವಾ ಒಬ್ಬ ಬಸ್ ಕಂಡಕ್ಟರ್ ಅಂತ ಇಟ್ಕೊಳ್ಳಿ, ಅವನ ಪರ್ಸ್ ತೆಗೆದು ನೋಡಿ, ಅದ್ರಲ್ಲಿ ಒಂದು ದೇವರ ಚಿತ್ರ ಇರ್ತದೆ ನೋಡಿ. ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ದೇವತಾ ಚಿಂತನೆ ಈ ಭೂಮಿಯಲ್ಲಿ ಇದ್ದವರಿಗೆ ಪ್ರತಿ ಒಬ್ಬರಿಗೂ ಇದೆ. ಆದ್ರೆ ನಾವೇನು ಮಾಡ್ತೇವೆ, ಇದೆಲ್ಲವನ್ನು ಮರೆತು ಬಿಟ್ಟಿದ್ದೇವೆ, ವಿದೇಶಿಗರನ್ನು ಹಚ್ಚಿಕೊಳ್ತೇವೆ. ಅದಲ್ಲ. ಹಾಗಾಗಿ ನಿಜವಾಗಿ ನಾವು ಆಲೋಚನೆ ಮಾಡಿದ್ರೆ ಭಾರತದಲ್ಲಿ ಹುಟ್ಟಿದ್ದೇವೆ, ನಮ್ಮ ಮಕ್ಕಳಿಗೆ ಇಷ್ಟಾದ್ರೂ ಬಂತಲ್ಲ, ನಾವು ಇಷ್ಟಾದ್ರೂ ಸಂಸ್ಕಾರಗಳನ್ನು ಉಳಿಸಿಕೊಂಡಿದ್ದೇವಲ್ಲ, ಅದನ್ನು ನಾವು ಮೆಚ್ಚಿಕೊಳ್ಬೇಕು. ಹಾಗಾಗಿ ಹೇಳ್ತಾರೆ, ಧನ್ಯರು ನಾವು ಭಾರತದಲ್ಲಿ ಹುಟ್ಟಿಕೊಂಡಿದ್ದೇವೆ. ಹಾಗಾಗಿ ಇಂತಹ ವಂಶದಲ್ಲಿ ಹುಟ್ಟಿದ್ರಿಂದ ಖಂಡಿತ ಯಶಸ್ಸನ್ನು ನಾವು ಪಡಿಲಿಕ್ಕೆ ಬರ್ತದೆ. ಮತ್ತೆ ಯಾಕೆ ಪಡೆಯುವುದು ಕಡಿಮೆ ಆಯ್ತು ಕೇಳಿದ್ರೆ, ನಾವು ನೆಗೆಟಿವ್ ಹೇಳಿಕೊಟ್ಟದ್ದು, ನಾವು ಪಾಸಿಟಿವ್ ಹೇಳಿಕೊಟ್ಟದ್ದೇ ಕಡಿಮೆ. ನೀವೇ ನೋಡಿ, ಒಬ್ಬ ವಿದ್ಯಾರ್ಥಿ ಸೈಕಲ್ ಬಿಡ್ಲಿಕ್ಕೆ ಹೋಗ್ತಾನೆ ಅಂತ ಇಟ್ಕೊಳ್ಳುವ, ಅವನು ಹೆದ್ರಿಯೇ ಹೋಗುದು ಎಲ್ಲಿಯಾದ್ರೂ ಬಿದ್ರೆ ಅಂತ. ಆದ್ರೂ ಬ್ಯಾಲೆನ್ಸ್ ಮಾಡಿಕೊಂಡು ಬಿಡ್ಲಿಕ್ಕೆ ಹೊರಡ್ತಾನೆ. ನಾವ್ ಏನ್ ಹೇಳ್ಬೇಕಿತ್ತು ಅವನಿಗೆ? ನೋಡು, ಎಂತ ಆಗುದಿಲ್ಲ, ಬಿತ್ತರಿ ಎಷ್ಟು ಬಿದ್ದಿತ್ತು, ಭೂಮಿ ಬಿಟ್ಟು ಕೆಳಗೆ ಬಿಡ್ಲಿಕ್ಕಿಲ್ಲ. ಬಿದ್ರು ಇದನ್ನು ಸೈಕಲ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಸಾಯ್ಲಿಕ್ಕಿಲ್ಲ, 4 ಸ್ಕ್ರಾಚ್ ಆಗ್ಬೋದಷ್ಟೇ, ಏನು ಆಗುದಿಲ್ಲ, ಹೋಗು 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 ಅಂತ ಬಿಡಬೇಕಿತ್ತು. ಯಾರಾದ್ರೂ ಕಳಿಸಿಕೊಟ್ಟಿದ್ದೀರಾ ಹಾಗೆ? ಇಲ್ಲ. ಮತ್ತೇನ್ ಮಾಡ್ತೇವೆ, ಪಾಪ ಮಗು 50-50 ಅಂತ ಸೈಕಲ್ ಬಿಡ್ಲಿಕ್ಕೆ ಹೊರಟಿತ್ತು. ನಾವ್ ಏನ್ ಹೇಳಿದೆವು ಆ ಮಗುವಿಗೆ? ಜಾಗೃತೆ ಜಾಗೃತೆ, ಜಾರಿ ಬಿದ್ದಿತ್ತು ಜಾಗೃತೆ ಅಂತ ಆಯ್ತಲ್ಲ. ಇವನಿಗೆ ಸ್ವಲ್ಪ ಹೆದರಿಕೆ, ಇದೀಗ ಪೂರ್ತಿ ಹೆದರಿಕೆ ಆಗ್ಲಿಕ್ಕೆ ಶುರುವಾಯ್ತು. ನಾವೆಲ್ಲ ಈ ರೀತಿಯಾಗಿ ಅವರು ನೆಗೆಟಿವ್ ಆಗಿಯೇ ಹೇಳಿದ್ದೇವೆ. ಯಾವುದೋ ವಿದೇಶಕ್ಕೆ ಹೋಗ್ತಾನೆ, ಬಾಂಬೆಯೋ ಡೆಲ್ಲಿಗೆ ಹೋಗ್ತಾನೆ, ಹೋಗು, ಏನು ಮೊಬೈಲ್ ಇಲ್ವಾ, ಈಗ ಏನುಂಟು, ಭಾಷೆ ಬರೋದಿಲ್ವಾ, ಏನು ಹೋಗ್ಲಿಕ್ಕೆ ಆಗುದಿಲ್ವಾ ಅಂತ ಕಳಿಸಿಕೊಡ್ಬೇಕು. ನಾವಾಗೆ ಕಳಿಸಿಕೊಡೋದೇ ಇಲ್ಲ. ಮತ್ತೇನು ಮಾಡ್ತೇವೆ ಕೇಳಿದ್ರೆ ನಾವು, ಬೇಡ ಮಾರ, ಜಾಗೃತೆ, ಮೋಸ ಮಾಡುವವರೇ ಇದ್ದಾರೆ ಜಗತ್ತಿನಲ್ಲಿ, ನೋಡು, ಜಾಗೃತೆ ಮಾಡು, ಮೊಬೈಲ್ ಇಟ್ಕೋ, ಅದಿಟ್ಕೋ, ಇದಿಟ್ಕೋ ಅಂತ ಇವನಿಗೆ ಪಾಪ ತನ್ನನ್ನು ತಾನು ರಕ್ಷಣೆ ಮಾಡಿ ಕೊಡ್ತಾ ಇತ್ತು. ಮೊದಲೇ ಹೆದರಿ ಹೋಗ್ತಾನೆ, ಇವರಿಷ್ಟು ಒಂದು ಹೇಳಿ ಕೊಟ್ರೆ ಮತ್ತೊಂದಷ್ಟು ಹೆದರಿ ಹೋಗ್ತಾನೆ. ಹಾಗಾಗಿ ನಮ್ಗೆ ಆ ಧನ್ಯತೆ ಭಾವ ಬರೋದಿಲ್ಲ. ನಮಗೆ ಧನ್ಯತೆ ಭಾವ ಬರ್ಬೇಕಾ, ನಮ್ಮಲ್ಲಿರುವ ಪಾಸಿಟಿವ್ ಅನ್ನು ನಾವು ಆಲೋಚನೆ ಮಾಡಿ, ದ್ವಾರಾವತೀಂ ಸಕಲ ಭಾಗ್ಯವತೀಂ ಉಪೇಕ್ಷೆಯ, ಭಗವಂತ ದ್ವಾರಕೆಯನ್ನು ಬಿಟ್ಟು ಇಲ್ಲಿ ಬಂದಿದ್ದಾನೆ. ಹಾಗಾದ್ರೆ ಉಡುಪಿಯಲ್ಲಿ ಇರುವ ನಾವೆಷ್ಟು ಮಂದಿ ಪುಣ್ಯವಂತರು ಅಂತ ಆಲೋಚನೆ ಮಾಡಿ. ಅಲ್ಲ, ಉಡುಪಿಯಲ್ಲಿ ಕುಳಿದ್ರೆ ಇಲ್ಲೇ 24 ಗಂಟೆ ಬೇಕಾಗಿಲ್ಲ. ಬಂದವರು 1 ಗಳಿಗೆ ಕೃಷ್ಣನ ಸನ್ನಿಧಾನದಲ್ಲಿ ಇದ್ದೇವೆ ಹೇಳಿದ್ರೆ ಇದಕ್ಕಿಂತ ಪುಣ್ಯ ಯಾವುದು ಅಂತ ಕೇಳ್ತಾರೆ. ಹಾಗಾಗಿ ಅಂತಹ ಕೃಷ್ಣನ ಸನ್ನಿಧಾನದಲ್ಲಿ ಕೃಷ್ಣ ನಮ್ಮನ್ನು ಅನುಗ್ರಹ ಮಾಡ್ತಾನೆ ಅಂತ ಅಂದ ಮೇಲೆ ನಾವು ಅದಕ್ಕೆ ಧನ್ಯರು ಅಂತ ಆಲೋಚನೆ ಮಾಡ್ಬೇಕಾ ಬೇಡ? ನಮಗೆ ಅದು ಬಿಟ್ಟು ಮತ್ತೆಲ್ಲವೂ ಕಾಣುತ್ತೆ, ಹಾಗಲ್ಲ. ಹಾಗಾಗಿ ಧನ್ಯ ಯಶಸ್ವ್ಯಂ. ಆಮೇಲೆ ಶತ್ರುಘ್ನಂ. ಯಾವತ್ತು ನಿಮ್ಮ ಫ್ಯಾಮಿಲಿಯ ಚರಿತ್ರೆ, ಭಗವಂತನ ಚರಿತ್ರೆ, ನಮ್ಮಲ್ಲಿ ಇಂಥವರೆಲ್ಲ ಆಗಿ ಹೋಗಿದ್ದಾರೆ ಅಂತ ರಾಜರ ಚರಿತ್ರೆಯನ್ನು ತಿಳ್ಕೊಳ್ತಾರಲ್ಲ, ಆಗ ನೀವು ಖಂಡಿತ ಶತ್ರುಘ್ನರಾಗಿ ಬಿಡ್ತೀರಿ. ಏನು? ಶತ್ರುತ್ವವನ್ನು ಬಿಡಬೇಕು. ಶತ್ರುಘ್ನ ಅಂದ್ರೆ ಶತ್ರುಗಳನ್ನು ಕೊಲ್ಲುವುದು ಅಂತ ಅರ್ಥ. ಆದ್ರೆ
ಶತ್ರುತ್ವವನ್ನು ಕೊಲ್ಲಬೇಕು. ಯಾಕೆ ಗೊತ್ತು, ನಮ್ಮಲ್ಲಿ ಶಾಸ್ತ್ರಗಳಲ್ಲಿ ಯಾವಾಗಲೂ ಆ ರೀತಿಯಾಗಿ ಧರ್ಮವನ್ನು ಹೇಳೋದು ಜಾಸ್ತಿ. ಈ ತಂದೆ ಮಗ ಯಾವಾಗ ನೋಡಿದ್ರು ಗಲಾಟೆ ಮಾಡ್ತಾ ಇರ್ತಾರೆ. ಯಾಕೆ ಕೇಳಿದ್ರೆ ಸಾಮಾನ್ಯವಾಗಿ ಕಮ್ಯುನಿಕೇಶನ್ ಗ್ಯಾಪ್. ಸಾಮಾನ್ಯವಾಗಿ ಅಜ್ಜಿ ಪುಳ್ಳಿ ಆಟ ಆಡ್ತಾ ಇರ್ತಾರೆ, ಅಜ್ಜ ಪುಳ್ಳಿ, ತಂದೆ ಮಗ ಗಲಾಟೆ ಮಾಡೋದು ಜಾಸ್ತಿ. ಆದ್ರೆ ಏನು ಹೇಳ್ತೇವೆ ನಾವು, ಅಂತದ್ದಾದ್ರೆ ಮನ್ಯು ಸೂಕ್ತ ಪುರಸ್ಚರಣೆ ಮಾಡಿ ಅಂತ ಹೇಳ್ತಾರೆ. ಮನ್ಯು ಸೂಕ್ತ ಜಪ ಮಾಡಿದ್ರೆ ತಂದೆ ಮಗ ಸೇರಿಕೊಳ್ತಾರೆ. ಅಲ್ಲ, ಅದ್ರಲ್ಲಿ ಏನು ಉಂಟು ಗೊತ್ತುಂಟ, ಹತ್ವಾಯ ಶತ್ರುನ್ ವಿಭಾಜಸ್ವ ವೇದ ಅಂತ ಉಂಟು. ಹತ್ವಾಯ ಶತ್ರುನ್ ಕೊಲ್ಲು ಅಂತ ಅಲ್ಲ, ಅಪ್ಪ ಮಗನನ್ನು ಕೊಲ್ಲು ಹೇಳ್ತಾ, ಮಗ ಅಪ್ಪನನ್ನು ಕೊಲ್ಲು ಅಂತ ಹೇಳ್ದ. ಹಾಗಾದ್ರೆ ಕೊಂದದ್ದು ಯಾವುದನ್ನು? ಶತ್ರುಗಳನ್ನಲ್ಲ, ಶತ್ರುತ್ವವನ್ನು ಕೊಲ್ಲುವುದು. ಯಾರು ಮನ್ಯ ಸೂಕ್ತ ಜಪವನ್ನು ಮಾಡ್ತಾನಲ್ಲ, ಅಪ್ಪ ಮಗನನ್ನು ದ್ವೇಷ ಮಾಡ್ತಾನೆ, ಮಗ ಅಪ್ಪನನ್ನು ದ್ವೇಷ ಮಾಡ್ತಾನೆ ಹೇಳಿದ್ರೆ ದ್ವೇಷವನ್ನು ನಾಶ ಮಾಡ್ತಾನೆ. ಹಾಗಾದ್ರೆ ಏನು, ಪ್ರೀತಿ ಮಾಡ್ಲಿಕ್ಕೆ ಆರಂಭ ಮಾಡ್ತಾನೆ. ಶತ್ರುಘ್ನ ಎನ್ನುವುದರಲ್ಲಿ ಶತ್ರುತ್ವ ಎನ್ನುವುದನ್ನೇ ಅರ್ಥ ಮಾಡಬೇಕು ನೀವು. ಮತ್ತೆ ಮಗನನ್ನು ಕೊಲ್ಲುವುದು ಯಾವ ಅಪ್ಪನೂ ಬಯಸೋದಿಲ್ಲ, ಯಾವ ಶಾಸ್ತ್ರಕಾರರು ಅದನ್ನು ಕೊಡುವುದೂ ಇಲ್ಲ. ಹಾಗಾದ್ರೆ ಅಂತಹ ಶತ್ರುತ್ವ ಹೋಗಬೇಕಾದ್ರೆ ಇದು ಎಲ್ಲವೂ ಭಗವನ್ ನಿರ್ಮಿತ. ನಮ್ಮಲ್ಲಿ ಎಂತೆಂಥ ರಾಜರು ಬಂದಿದ್ದಾರೆ, ಹರಿವಂಶ, ನಾವು ಎಂಥ ಭೂಮಿಯಲ್ಲಿ ಹುಟ್ಟಿಕೊಂಡಿದ್ದೇವೆ. ಹಾಗಾಗಿ ನಾವೇ ಹೀಗೆ ಜಗಳ ಮಾಡಿಕೊಂಡ್ರೆ ಹೇಗೆ ಸ್ವಾಮಿ ಅಂತ ಬರಬೇಕು. ಭಾರತದಲ್ಲಿ ಹುಟ್ಟಿಕೊಂಡಿದ್ದೇವೆ ಅಂತ ದೇಶಾಭಿಮಾನ ಜಾಸ್ತಿ ಆದ್ರೆ ಈ ಭಾರತದಲ್ಲಿ ಯಾವ ಪ್ರಜೆಯನ್ನು ಕೂಡ ತಾನು ದ್ವೇಷ ಮಾಡೋದಿಲ್ಲ. ಯಾಕೆ? ಭಾರತ ಲೋಕಸ್ತು ಭುವನೇ ಜನೆ. ಲೋಕ ಅಂದ್ರು, ಪ್ರದೇಶ ಅಂದ್ರು ಅದು ಜನರು ಅಂತ ಅರ್ಥ, ಕೇವಲ ಜಡವಾದ ಜಾಗವಲ್ಲ. ಹಾಗಾದ್ರೆ ಈ ಭಾರತದಲ್ಲಿ ಅವನು ಭಾರತೀಯ ಅಂತ ಜಾಗೃತಿ ಇದ್ರೆ ಆಗ ಅವನು ಆ ಊರಿನವ, ಈ ಊರಿನವ, ಆ ಮತದವ, ಈ ಮತದವ ಅಂತ ಮನಸ್ಸಿಗೆ ಬರೋದೇ ಇಲ್ಲ. ಇಲ್ಲ ನಾವೆಲ್ಲ ಒಂದೇ ಅಂತ ಬರ್ತಾರೆ. ಮತ್ತೆ ಯಾಕೆ ನಮಗೆ ಬರೋದಿಲ್ಲ ಕೇಳಿದ್ರೆ, ನಾವು ಅಷ್ಟು ದೊಡ್ಡ ಚಿಂತನೆಯನ್ನೇ ಮಾಡಲೇ ಇಲ್ಲ. ನಾವು ಭಾರತದವರು ಅಂತ ಚಿಂತನೆಯನ್ನೇ ಮಾಡಲಿಲ್ಲ. ಅದಕ್ಕೋಸ್ಕರವೇ ಹೇಳ್ತಾರೆ ವೈಷ್ಣವಾಹ ಮಮ ಬಾಂಧವಾಹ. ನಾವು ವೈಷ್ಣವರು ಅಂತ ಒಂದು ಬಂತು ಅಂತ ಹೇಳಿದ್ರೆ ಆ ದ್ವೇಷಗಳೆಲ್ಲ ತನ್ನಿಂತಾನೆ ಹರಿದು ಹೋಗ್ತದೆ. ಎಲ್ಲದರಲ್ಲಿಯೂ ಕೂಡ ವೆರೈಟಿ 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 ಇದ್ದೇ ಇದ್ದಾರೆ. ಆದ್ರೆ ಅದರಲ್ಲಿ ಎಲ್ಲದರಲ್ಲಿ ಒಂದು ಕಾಮನ್ ಫ್ಯಾಕ್ಟರ್ ಇದೆ. ನೀವು ಆ ಕಾಮನ್ ಫ್ಯಾಕ್ಟರ್ ಯಾವಾಗ ನೀವು ಆಲೋಚನೆ ಮಾಡ್ತೀರಲ್ಲ, ಆಗ ದ್ವೇಷ ತನ್ನಿಂತಾನೆ ಕಡಿಮೆ ಆಗ್ತದೆ. ನೀವು ಆಲೋಚನೆ ಮಾಡಿ, ಮಾವಿನ ಎಲೆ ಒಂದು ರಾಶಿ ಹಾಕಿ, ಈ ಕಡೆಯಿಂದ ಹಲಸಿನ ಎಲೆ ರಾಶಿ ಹಾಕಿ. ನಮ್ಮ ಸಿದ್ಧಾಂತ ಪ್ರಕಾರ ಪ್ರತಿಯೊಂದು ಎಲೆಯೂ ಬೇರೆ 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 ಬೇರೆ. ಮಾವಿನ ಎಲೆ ರಾಶಿಯಲ್ಲಿ ನೋಡಿ, ಒಂದು ಎಲೆಯ ಹಾಗೆ ಇನ್ನೊಂದು ಇರೋದಿಲ್ಲ. ಭಿನ್ನಾಶ್ಚ ಭಿನ್ನ ಧರ್ಮಾಶ್ಚ ಪದಾರ್ಥಾನಿ ಅಖಿಲಾನ್ಯಪಿ. ಒಂದು ಮಾವಿನ ಎಲೆ ಹಾಗೆ ಇನ್ನೊಂದು ಮಾವಿನ ಎಲೆ ಇಲ್ಲ. ಒಂದು ಹಲಸಿನ ಎಲೆಯಾಗಿ ಇನ್ನೊಂದು ಹಲಸಿನ ಎಲೆ ಇಲ್ಲ. ಆದ್ರೆ ಈ ಹಲಸಿನ ಎಲೆ ಬೇರೆ, ಮಾವಿನ ಎಲೆ ಬೇರೆ, ಬೇರೆ ಬೇರೆ. ಹೌದು, ಒಪ್ಪಿಕೊಳ್ತಾರೆ, ಇದು ಬೇರೆ ಅದು ಬೇರೆ. ಆದ್ರೆ ಆ ಮಾವಿನ ಎಲೆ ಎಲ್ಲ ಒಂದೇ ಅಂತ ಹೇಗೆ ಹೇಳ್ತೀರಿ? ಇದು ಇದು ಹಲಸಿನ ಎಲೆ, ಇದು ಮಾವಿನ ಎಲೆ, ಇದು ಮಾವಿನ ಎಲೆ, ಇದು ಮಾವಿನ ಎಲೆ ಅಂತ ಹೇಳ್ತೀರಿ. ಹಾಗಾದ್ರೆ ಎಲ್ಲದರಲ್ಲಿಯೂ ಮಾವಿನ ಎಲೆಯಲ್ಲಿ ವ್ಯತ್ಯಾಸ ಇದ್ರೂ ಕೂಡ ಒಂದು ಸಾಮಾನ್ಯ ಧರ್ಮ ಇದೆ. ಯಾವುದು? ಉದ್ದ ಉದ್ದ ಇರ್ತದೆ, ಹಲಸಿನ ಎಲೆ ರೌಂಡ್ ರೌಂಡ್ ಇರ್ತದೆ. ಹಾಗಾದ್ರೆ ಇದರಲ್ಲಿ ವ್ಯತ್ಯಾಸ ಉಂಟು, ಒಂದರ ಎಲೆ ಹಾಗೆ ಇನ್ನೊಂದಿಲ್ಲ. ಆದ್ರೆ ಅದರಲ್ಲಿ ಒಂದು ಸಮಾನ ಧರ್ಮ ಉಂಟು. ಯಾವುದು? ಮಾವಿನ ಎಲೆ ಎನ್ನುವಂಥದ್ದು ಒಂದು ಸಮಾನ ಧರ್ಮ ಇದರಲ್ಲಿ ಇದ್ರೆ, ಹಲಸಿನ ಎಲೆ ಎನ್ನುವಂಥ ಇನ್ನೊಂದು ಧರ್ಮ ಅದರಲ್ಲಿ ಉಂಟು. ಹಾಗಾದ್ರೆ ವೆರೈಟಿಯ ವೆರೈಟಿ, ಆದ್ರೆ ಒಂದು ಕಾಮನ್ ಫ್ಯಾಕ್ಟರ್ ಉಂಟು. ಅದರಿಂದ ಏನ್ ಹೇಳ್ತೀರಿ? ಇದು ಮಾವಿನ ಎಲೆಯ ಹೊರತು ಹಲಸಿನ ಎಲೆ ಅಲ್ಲ, ಇದು ಹಲಸಿನ ಎಲೆಯ ಹೊರತು ಮಾವಿನ ಎಲೆ ಅಲ್ಲ ಅಂತ ನಿರ್ಧಾರ ಮಾಡಿದ್ರಿ. ಹಾಗೆಯೇ ಜಗತ್ತಿನಲ್ಲಿ ಪ್ರತಿಯೊಂದು ಮತವು, ಪ್ರತಿಯೊಂದು ಧರ್ಮವು, ಪ್ರತಿಯೊಬ್ಬ ಮನುಷ್ಯನು, ಪ್ರತಿಯೊಂದು ವಸ್ತುವು ಬೇರೆ 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 ಆದ್ರೂ ಕೂಡ ಅದರಲ್ಲಿ ಸಮಾನವಾದ ಒಂದು ಧರ್ಮ ಇದೆ. ಆ ಧರ್ಮ ಯಾವುದು ಇರಬಹುದು ಕೇಳಿದ್ರೆ, ಗಂಡಸುತನ ಇರಬಹುದು, ಹೆಣ್ಣುತನ ಇರಬಹುದು, ಮನುಷ್ಯತ್ವ ಇರಬಹುದು, ಬ್ರಾಹ್ಮಣತ್ವ ಇರಬಹುದು, ಕೃಷ್ಣ ಭಕ್ತರು ಎನ್ನುವಂಥದ್ದು ಇರಬಹುದು. ಇದೆಲ್ಲವನ್ನು ನೋಡಿದಾಗ ಯಾವುದೋ ಒಂದು ಸಮಾನ ಧರ್ಮವನ್ನು ಇಟ್ಟುಕೊಂಡು ನಾವು ರೂಲ್ ಮಾಡ್ತೇವೆ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಈ ಭಾರತ ದೇಶದಲ್ಲಿ ಹುಟ್ಟಿಕೊಂಡವರು ನಾವು ಅಂತ ಆದಾಗ ಖಂಡಿತ ಆ ಶತ್ರುತ್ವ ಎನ್ನುವುದು ನಾಶ ಆಗುತ್ತೆ. ಇದು ಯಾವಾಗ ಜಾಗೃತಿ ಆಗ್ತದೆ ಅಂದರೆ, ನೀವು ವಿದೇಶಕ್ಕೆ ಹೋದಾಗ ಜಾಗೃತಿ ಆಗುತ್ತೆ. ಇಲ್ಲೇ ಇದ್ದಾಗ ಗೊತ್ತೇ ಆಗೋದಿಲ್ಲ. ಎಲ್ಲಿಯೋ ದೂರಕ್ಕೆ ಹೋದಾಗ ಎಲ್ಲಿಯವರು ನೀವು? ನಾವು ಭಾರತದವರು. ಓ ನಾವು ಭಾರತದವರು ಅಂತ ಭಾರಿ. ಆಮೇಲೆ ನೀವು ಕರ್ನಾಟಕದವರು. ಓ ನಾವು ಕರ್ನಾಟಕದವರು ಅಂತ. ಅಲ್ಲಿ ಹೋದಾಗ ಇಲ್ಲಿ ಅವ್ರದ್ದು ಮಹತ್ವ. ಅದರಲ್ಲಿ ಅಂತೂ ತುಳು ಮಾತಾಡಿದ್ರಂತೂ ಕೇಳೋದೇ ಬೇಡ, ಓ ನಮ್ಮವರು ಅಂತ. ಅದೇ ಇಲ್ಲಿದ್ದಾಗ ಗಲಾಟೆಯೋ ಗಲಾಟೆ. ಅವರು ಕಾಂಗ್ರೆಸ್, ಇವರು ಬಿಜೆಪಿ, ಅವರು ಆ ಊರಿನವರು, ಈ ಊರಿನವರು ಅಂತ. ಆದ್ರೆ ಭಗವದ್ಭಕ್ತರು ಅಂತ ನಾವು ಯಾವಾಗ ತಿಳ್ಕೊಳ್ತೇವೋ ಇಂತಹ ದ್ವೇಷ ಹೋಗಿ ಬಿಡುತ್ತದೆ. ಹಾಗಾಗಿ ಶತ್ರುಘ್ನಂ ಆ ಫ್ಯಾಮಿಲಿಯಲ್ಲೇ ಹುಟ್ಟಿಕೊಂಡವರು ನೋಡಿ. ಸೂರ್ಯನ ವಂಶದಲ್ಲೇ ಹುಟ್ಟಿಕೊಂಡವರು ನಾವೆಲ್ಲ, ಬ್ರಹ್ಮದೇವರ ವಂಶದಲ್ಲೇ ಹುಟ್ಟಿಕೊಂಡವರು ನಾವೆಲ್ಲ, ವಿಷ್ಣುವಿನ ವಂಶದಲ್ಲೇ ಹುಟ್ಟಿಕೊಂಡವರು ನಾವೆಲ್ಲ. ಅಲ್ಲರಿ,
ಕೃಷ್ಣ ಬಲರಾಮರ ವಂಶದಲ್ಲೇ ಹುಟ್ಟಿಕೊಂಡವರು ನಾವೆಲ್ಲ. ಈ ಜಾಗದಲ್ಲಿ ಓಡಾಡಿಕೊಂಡಿದ್ದವರು, ಈ ಜಾಗದಲ್ಲಿ ಆಚಾರ್ಯ ಮಧ್ವರು ಓಡಾಡಿದ್ದು ಅಂತ ನೀವು ಆಲೋಚನೆ ಮಾಡಿದ್ರೆ ಖಂಡಿತ ಜಗಳವೇ ಮಾಡೋದಿಲ್ಲ. ಹಾಗಾದ್ರೆ ಯಾಕೆ ಜಗಳ ಮಾಡ್ತೇವೆ? ಇದನ್ನು ಮರ್ತದ್ದಕ್ಕೋಸ್ಕರ. ಅದಕ್ಕೋಸ್ಕರ ಹೇಳ್ತಾರೆ, ಈ ವಂಶದ ಚರಿತ್ರೆಯನ್ನು ನಮ್ಮ ಪೀಳಿಗೆಗೂ ನಿಮ್ಮ ಪೀಳಿಗೆಗೂ ಹೇಳಿಕೊಡಬೇಕಾದ್ದು ಬಹಳ ಅತ್ಯವಶ್ಯಕ ಇದೆ. ಹಾಗೆ ಹೇಳಿದ್ರೆ ಮಾತ್ರ ದೇಶ ಪ್ರೇಮ ಹುಟ್ಟಿಕೊಳ್ಳತ್ತೆ, ಜಾಗೃತ ಆಗತ್ತೆ. ಅದಕ್ಕೋಸ್ಕರ ಹೇಳ್ತಾರೆ ಸ್ವರ್ಗ ಆಯುರ್ವಿವರ್ಧನ್, ಇದೇ ಸ್ವರ್ಗ ಅಂತ. ಸ್ವರ್ಗ ಅಂದ್ರೆ ಏನು, ನರಕ ಅಂದ್ರೆ ಏನು, ಬಹಳ ಕಷ್ಟ ಇಲ್ಲ. ಅದಕ್ಕೊಂದು ಚಿಕ್ಕ ಕಥೆ ಹೇಳ್ತಾರೆ. ಏನು ಕೇಳಿದ್ರೆ, ಒಂದ್ಸಲ ನಾರದರು ಪರೀಕ್ಷೆ ಮಾಡ್ಲಿಕ್ಕೆ ಹೊರಟ್ರಂತೆ. ಸ್ವರ್ಗ ಅಂದ್ರೆ ಏನು, ನರಕ ಅಂದ್ರೆ ಏನು ಅಂತ ಕೇಳಿದ್ರಂತೆ. ವಿಷ್ಣು ಕರ್ಕೊಂಡು ಹೋದಂತೆ, ಬಾ ನಿಂಗೆ ಸ್ವರ್ಗ ಅಂದ್ರೆ ಏನು, ನರಕ ಏನು ತೋರಿಸ್ತೇನೆ ಅಂತ. ನರಕಕ್ಕೆ ಕರ್ಕೊಂಡು ಹೋದಂತೆ ಮೊದಲು ನಾರದರನ್ನು. ನೋಡಿದ್ರೆ ಅಲ್ಲಿ ಒಳ್ಳೆ ಎತ್ತರವಾದಂತ ಒಂದು ಟೇಬಲ್ ಇಟ್ಟಿದ್ದಾರೆ, ಪಂಚಭಕ್ಷ್ಯ ಪರಮಾನ್ನಗಳನ್ನು ಇಟ್ಟಿದ್ದಾರೆ, ಒಳ್ಳೆ ಸುಗಂಧ ಪರಿಮಳ ಬರ್ತಾ ಉಂಟಂತೆ. ಎಲ್ಲ ಬಾಯಿಯಲ್ಲಿ ನೀರು ಉರ್ತಾ ಉಂಟು ನರಕದಲ್ಲಿದ್ದವರು. ಆದರೆ ಯಾರಿಗೂ ತಿನ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ಕೇಳಿದ್ರೆ, ಅವರ ಉದ್ದ ಉದ್ದ ಕೈ, ಆ ಉದ್ದ ಉದ್ದ ಕೈಗೆ ಒಂದು ಕಬ್ಬಿಣದ ಸಲಾಕೆಯನ್ನು ಕಟ್ಟಿದ್ದಾರೆ. ಕೈಯನ್ನು ಬಗ್ಗಿಸ್ಲಿಕ್ಕೆ ಆಗೋದಿಲ್ಲ. ತಿನ್ನುವ 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 ನೋಡ್ತಾರೆ, ಕೈ ಬಗ್ಗೋದಿಲ್ಲ. ಅದೇ ನೀವು ಸ್ವರ್ಗಕ್ಕೆ ಕರ್ಕೊಂಡು ಹೋದ್ರಂತೆ, ಅಲ್ಲಿಯೂ ಸೇಮ್ ಸಿಚುವೇಶನ್. ಏನು ಮಾಡಿದ್ರೆ, ಒಂದು ಟೇಬಲ್ ಇಟ್ಟಿದ್ದಾರೆ, ಪಂಚಭಕ್ಷ ಪರಮಾನ್ನ ಇಟ್ಟಿದ್ದಾರೆ, ಎಲ್ಲ ಘಮ ಘಮ ಪರಿಮಳ ಬರ್ತಾ ಉಂಟು, ಎಲ್ರು ಆನಂದವಾಗಿ ತಿಂತಾ ಇದ್ದಾರಂತೆ. ಏನು ಮಾಡಿದ್ರು ಕೇಳಿದ್ರೆ, ಇವ್ರು ಹೀಗೆ ತೆಗೆದು ಅವನ ಬಾಯಿಗೆ ಇಟ್ಟರಂತೆ, ಅವ ಹಾಗೆ ತೆಗೆದು ಇವನ ಬಾಯಿಗೆ ಇಟ್ಟು. ಅಂದ್ರೆ ಎಲ್ಲಿ ಇನ್ನೊಬ್ಬನಿಗೆ ಒಳ್ಳೇದಾಗಬೇಕು ಅಂತ ನೀವು ಬಯಸ್ತೀರಲ್ಲ, ಅದೇ ಸ್ವರ್ಗ. ಎಲ್ಲಿ ತನಗೆ ಮಾತ್ರ ಸಿಕ್ಕಬೇಕು ಅಂತ ಬಯಸ್ತಿದ್ರಲ್ಲ, ಅಲ್ಲಿ ನರಕ. ಏನು, ಅಯ್ಯೋ ಅವನಿಗೆ ಹೋಯ್ತಲ್ಲ, ಅಯ್ಯೋ ಅವನು ತಿಂದ, ಅಯ್ಯೋ ತಿಂದ, ಇದೇ ಆಲೋಚನೆ ಮಾಡಿದ್ರಿಂದ ನರಕ. ಅದು ಬಿಟ್ಟು ಅವನಿಗೆ ಒಳ್ಳೇದಾಗ್ಲಿ ಇವನಿಗೆ ಒಳ್ಳೇದಾಗ್ಲಿ ಅಂತ ಬಯಸಿ, ನೀವು ಅವನಿಗೆ ಒಳ್ಳೇದಾಗ್ಲಿ ಅಂತ ಬಯಸುವಾಗ ಆತ ನಿಮಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಾನೆ. ಇದು ಉಂಟಲ್ಲ ಪರಾರ್ಥವಾಗಿ, ಇದು ಸ್ವರ್ಗ. ಹಾಗಾದ್ರೆ ಸ್ವರ್ಗ ನರಕ ಎನ್ನುವಂಥದ್ದು ನಮ್ಮ ಕೈಯಲ್ಲೇ ಇದೆ. ನಾವು 4 ಜನರಿಗೆ ಉಪಕಾರ ಕೊಟ್ಟಾಗ ಖಂಡಿತ ಭಗವಂತ ಬ್ಯಾಲೆನ್ಸ್ ಇಟ್ಟುಕೊಳ್ಳೋದೇ ಇಲ್ಲ. ಅವ ಎಲ್ಲ ರಿಟರ್ನ್ಸ್ ಕೊಡ್ತಾನೆ. ನೀವು ದೇವರಿಗೆ ಏನು ಕೊಡ್ತೀರಲ್ಲ, ಅವ ಅದನ್ನು ಅನಂತ ಮಾಡಿ ಕೊಡ್ತಾನೆ. ಏಕಾದಶಿ ಉಪವಾಸ ಮಾಡಿ ಎಲ್ಲೆಲ್ಲಿಗೋ ಜಗಳ ಮಾಡ್ತೇವೆ, ಯಾರ್ಯಾರಿಗೋ ಏನೇನೋ ಮಾಡ್ತೇವೆ. ಜಗಳ ಆದ್ರೆ ಎಂತ ಆಗ್ತದೆ ಹೇಳಿ? ಗಂಡ ಹೆಂಡಿಗೆ ಜಗಳ ಆಯ್ತು, ಪರಿವಸಾನ ಎಲ್ಲಿ ಗೊತ್ತುಂಟ? ನಾನು ಊಟ ಮಾಡುವುದಿಲ್ಲ, ನನಗೆ ಊಟ ಬೇಡ ಅಂತ ಅಲ್ಲಿಗೆ ಬರುದು ಎಲ್ರು ಕೂಡ. ಯಾರೊಟ್ಟಿಗೆ ಜಗಳ ಆಗಲಿ, ನಾನು ಇವತ್ತು ಊಟ ಮಾಡೋದಿಲ್ಲ ಅಂತ. ಅದೇ ದೇವರಿಗೋಸ್ಕರ ಒಂದು ದಿನ ಆಹಾರ ಬಿಟ್ರೆ, ಭಗವಂತನಿಗೋಸ್ಕರ ಒಂದು ದಿನ ನೀವು ಆಹಾರ ಬಿಟ್ರೆ, ಉಳಿದ 14 ದಿನವೂ ಪಂಚಭಕ್ಷ್ಯ ಪರಮಾನ್ನವನ್ನು ಭಗವಂತ ಕೊಡ್ತಾನೆ. ಹಾಗಾಗಿ ನಾವು ದೇವರಿಗೋಸ್ಕರ ಏಕಾದಶಿ ವ್ರತಗಳನ್ನು ಮಾಡಬೇಕೆ ಹೊರತು ಸುಮ್ಮನೆ ಜಗಳ ಮಾಡುವುದಕ್ಕಲ್ಲ. ಆ ವಿವಾದಗಳು ಯಾವಾಗಲೂ ಇರ್ತದೆ, ಏನು ಮಾಡ್ಲಿಕ್ಕೂ ಬರೋದಿಲ್ಲ. ಆದ್ರೆ ದೇವರ ಪ್ರೀತ್ಯರ್ಥವಾಗಿ ನಾವು ಮಾಡುವ ಕೆಲಸಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಿದಾಗ ಅವ ಅನಂತ ಮಾಡಿ ಕೊಡ್ತಾನೆ. ಹಾಗಾಗಿ ಸ್ವರ್ಗ ಅಂದ್ರೆ ಇದು. ಭಗವಂತನಿಗೋಸ್ಕರ ಯಾವತ್ತು ನೀವು ಮಾಡ್ತೀರಲ್ಲ, ಭಗವಂತ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಅದರಿಂದ ಏನಾಗತ್ತೆ? ಆಯುರ್ವಿವರ್ಧನ, ಆಯುಷ್ಯ ಜಾಸ್ತಿ ಆಗತ್ತೆ. ಆಯುಷ್ಯ ಜಾಸ್ತಿ ಆಗುದು ಯಾವಾಗ ಹೇಳಿ? ಚಿಂತೆ ಮಾಡಿದಾಗ ನಾವು ಸತ್ತೇ ಹೋಗುದು. ಚಿಂತೆಗೂ ಚಿತೆಗೂ ಬಿಂದು ಮಾತ್ರವೇ ವಿಶಿಷ್ಯತೆ. ಚಿಂತೆಯೇ ಇಲ್ಲ, ಯಾಕೆ ಹೇಳಿ? ಎಲ್ಲವೂ ಭಗವಂತ ಮಾಡ್ತಾನೆ. ಎಲ್ಲವೂ ಭಗವಂತ ಅಂತ ಹೇಳಿದಾಗ ಭಗವಂತ ರಕ್ಷಣೆ ಮಾಡ್ತಾನೆ. ನಮ್ಮೆಲ್ಲ ಚಿಂತೆ ಪರಿಹಾರ ಆಗತ್ತೆ. ನಾನು ಮಾಡ್ತೇನೆ ಹೇಳಿದ್ರಲ್ವ ತಲೆ ಬಿಸಿ, ನಾಳೆ ಹೀಗಾಗ್ತದೆ ಅಂತ ಇದ್ರೆ ಯಾರಿಂದ ತಪ್ಪಿಸ್ಲಿಕ್ಕೆ ಸಾಧ್ಯ ಉಂಟು? ಹಾಗಾದ್ರೆ ಏನು ಚಿಂತೆಯೇ ಇಲ್ಲ ಅಂತ ಇಟ್ಟುಕೊಳ್ಳುವ, ಆಗ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾನೆ, ನಮ್ಮ ಆಯುಷ್ಯ ವೃದ್ಧಿ ಆಗ್ತದೆ. ಇದು ಹೌದೋ ಅಲ್ವಾ ಅಂತ ನೋಡಿ ನೀವು. ಇವತ್ತು ಭಾರತಕ್ಕೂ ವಿದೇಶಕ್ಕಿರುವ ವ್ಯತ್ಯಾಸ ಇಷ್ಟೇ. ಎಲ್ಲ ನಾನೇ ಮಾಡ್ತೇನೆ ಅಂತ ತಲೆ ಬಿಸಿ ಮಾಡಿಕೊಂಡು ಜಗತ್ತು ನಡೀತಾ ಉಂಟು, ಹೌದಲ್ವಾ ಅಂತ ಆಲೋಚನೆ ಮಾಡಿ. ಪೆಂಟಗಾನ್ ಅಲ್ಲಿ ಅವತ್ತು ಬಾಂಬ್ ಬಂತು, ಇವತ್ತೂ ಕೂಡ ಪರೀಕ್ಷೆಗಳು ನಡೀತಾನೆ ಇದೆ. ಅಲ್ಲಿ ಎಲ್ಲಿಂದ ಬಂದ, ಹೇಗೆ ಬಾಂಬ್ ಆಯ್ತು, ಯಾರು ಬಂದ್ರು, ಏನಾಯ್ತು, ಯಾಕೆ ಹೋಯ್ದ, ಇವನ ಪಾರ್ಟಿ ಯಾರು, ಅವನ ಪಾರ್ಟಿ ಯಾರು, ಈಗಲೂ ರಿಸರ್ಚ್ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ನೋಡಿ ಆ ಕಾಲದಲ್ಲಿ ಇಂಥ ಫೋನ್ ಕಾಲ್ ಬಂದಿತ್ತು, ಹೀಗಾಯ್ತು ಹಾಗಾಯ್ತು ಅಂತ. ಯಾವತ್ತೋ ಆಯ್ತು ಹೋಯ್ತು, ಇನ್ನು ಮುಗಿಯೋದೇ ಇಲ್ಲ. ನಮ್ಮ ಸಿಂಧೂರ ಇದರಲ್ಲಿಯೂ ಹಾಗೆ ಅದರದ ಬಗ್ಗೆ ಇನ್ವೆಸ್ಟಿಗೇಷನ್ ಆಗ್ತಾನೇ ಇರ್ತದೆ. ಅದೇ ನಮ್ಮ ಭಾರತಕ್ಕೆ ಬನ್ನಿ ಅಂತೆ, ಯಾವುದೋ ಒಬ್ಬರ ಮನೆಯಲ್ಲಿ, ಶೆಟ್ರ ಮನೆಯಲ್ಲಿ, ಭಟ್ರ ಮನೆಯಲ್ಲಿ ಒಂದು ಕಳ್ಳತನ ಆಯ್ತು ಅಂತ ಇಟ್ಕೊಳ್ಳಿ. ಬೆಳಿಗ್ಗೆ ಕಳ್ಳತನ ಆಯ್ತು, ಗೋಳೋ ಅಂತ ಅಳ್ತಾರೆ, ಎಲ್ಲಾ ಕಳೆದೋಯ್ತು ಅಂತ ಹೇಳಿ. ಅದೇ ನೀವು ಸಾಯಂಕಾಲ ಮನೆಗೆ ಹೋಗಿ, ಅವ್ರು ಆರಾಮ ನಗುತ್ತಾ ಮಾತಾಡ್ತಾ ಇರ್ತಾರೆ. ನಮಗೆ ಆಶ್ಚರ್ಯ ಆಗ್ತದೆ, ಇದೇ ಮನೆಯಲ್ಲಿ ಅಲ್ವಾ ಕಳ್ಳತನ ಆದದ್ದು? ಹೌದು. ಮತ್ತಷ್ಟು ಬಂಗಾರ ಹೋಯ್ತಲ್ವ? ಹೌದು ಮಾರ್ರೆ, ಎಂತ ಮಾಡುದು? ನೀವು ಮತ್ತೆ ಆರಾಮ ಇದ್ದೀರಿ? ಹೌದು. ನಮ್ಮಲ್ಲಿ ಒಂದು ಗುಳಿಗ ಇದೆ, ಆ ಗುಳಿಗನಿಗೆ 2 ತೆಂಗಿನಕಾಯಿ ಇಟ್ಟು, ಸ್ವಾಮಿ ಗುಳಿಗ ನೀನೇ ನೋಡಿಕೊ ಅಂತ ಹೇಳಿದೆ. ಆಮೇಲೆ ಇವರು ಫ್ರೀ, ಎಲ್ಲ ಏನಿದ್ರು ಆ ದೈವ ನೋಡಿಕೊಳ್ಳತ್ತೆ ಅಂತ ಈ ಭಾಗದಲ್ಲಿ ಜನ ನಂಬ್ತಾರೆ. ಹಾಗೆ ನಮಗೆ ಬರುವ ಕಷ್ಟಗಳು ಎಂದು ಬಂದೇ ಬರುತ್ತೆ. ಮನುಷ್ಯನಿಗೆ ಬರದೆ ಮತ್ತೆ ಯಾರಿಗೆ ಬರೋದು?
ಆದ್ರೆ ಬಂದದ್ದನ್ನು ಏನು ಮಾಡ್ತೇವೆ ನಾವು, ಎಲ್ಲ ದೇವರು ನೋಡಿಕೊಳ್ತೇವೆ ಅಂತ ದೇವರ ಮೇಲೆ ಹಾಕೋದ್ರಿಂದ ನಮ್ಮ ಟೆನ್ಷನ್ ಕಡಿಮೆ ಆಗತ್ತೆ. ಟೆನ್ಷನ್ ಕಡಿಮೆ ಆದ್ರೆ ನಮ್ಮ ಫಂಕ್ಷನ್ ಚೆನ್ನಾಗಿ ಆಗ್ತದೆ ಬಾಡಿಯಲ್ಲಿ. ಹಾಗಾಗಿ ಆಯುಷ್ಯ ಎನ್ನುವಂಥದ್ದು ವೃದ್ಧಿ ಆಗತ್ತೆ. ಹಾಗಾಗಿ ಪುರಾಣ ಶ್ರವಣಗಳನ್ನು ಮಾಡಿದಾಗ ಎಂತೆಂತೋ ಕಷ್ಟವನ್ನು ಅನುಭವಿಸಿದ್ದಾರೆ ಅವರೆಲ್ಲ, ಅವರ ಎದುರುಗಡೆ ನಾವು ಏನೂ ಅಲ್ಲ. ಪಾಂಡವರ ಚರಿತ್ರೆಯನ್ನು ನೋಡಿ, ಪಾಂಡವರು ಬಾರಿ ಕಾಡಿನಲ್ಲಿ ಹೋಗ್ತಾ ಇರುವಾಗ ತಲೆ ಬಿಸಿ ಮಾಡಿದ್ರಂತೆ. ಎಷ್ಟೆಲ್ಲ ನಾವು ಸಾಮ್ರಾಜ್ಯ ಉಂಟು, ಐಶ್ವರ್ಯ ಉಂಟು, ಬಂಧು ಬಾಂಧವರಿದ್ದಾರೆ, ಆದ್ರೂ ಎಲ್ಲವನ್ನು ಬಿಟ್ಟು ಈ ಕಾಡಿನಲ್ಲಿ ನಾವು ತಿರುಗಾಡ್ತಾ ಇದ್ದೇವಲ್ಲ ಅಂತ ತಲೆ ಬಿಸಿ ಮಾಡಿದ್ರಂತೆ. ಆಗಲ್ಲ ಧೌಮ್ಯ ಋಷಿಗಳು ಬಂದು ಹೇಳಿದ್ರಂತೆ, ನೀನು ಇದನ್ನೇ ದೊಡ್ಡದು ಅಂತ ಮಾಡ್ತೀಯಲ್ಲ, ಇನ್ನೊಬ್ಬ ಇದ್ದ, ಅವ ಇದಕ್ಕಿಂತಲೂ ಕಷ್ಟದಲ್ಲಿ ಇದ್ದ ಅಂತ, ದುಃಖಿ ದುಃಖಾಧಿಕಂ ಪಶ್ಯೇತ್ ಅಂತ. ಎಂತದು ಅಂತ, ಅದು ರಾಮ ಅಂತ. ರಾಮನಿಗೆ ನೋಡು, ಅಪ್ಪ ಇಲ್ಲ ಅಮ್ಮ ಇಲ್ಲ ಯಾರು ಇಲ್ಲ, ಕಾಡಿನಲ್ಲಿ ಓಡಾಡ್ತಾ ಇದ್ದಾನೆ. ಪಾಪ ಹೆಂಡತಿಗೆ ಕಟ್ಟಿಕೊಂಡು ಬಂದಿದ್ದ, ಆ ಹೆಂಡತಿಯನ್ನು ಕೂಡ ಯಾರೋ ಕಿಡ್ನಾಪ್ ಮಾಡಿಕೊಂಡು ಹೋದ್ರು. ಕೊನೆಗೆ ಅದೂ ಇಲ್ಲ, ಎಷ್ಟು ಕಷ್ಟ ಪಡ್ಬೇಕಾಯ್ತು ಅಂತ. ಅವನ ಪಾರ್ಟಿಯವರು ಯಾರಾದ್ರೂ ಇದ್ದಾರ, ಅದೂ ಇಲ್ಲ. ನಿನಗೆ ಹಾಗಲ್ಲ ಮಾರಾಯ, ನಿನಗೆ ಹೆಂಡತಿದ್ದಾಳೆ, ತಾಯಿ ಇದ್ದಾರೆ, 5 ಜನ ಮಕ್ಕಳಿದ್ದಾರೆ, ತಮ್ಮಂದಿರಿದ್ದಾರೆ, ಎಷ್ಟು ಜನ ನೀನು ಸುಖ ಪಡ್ತಾ ಇದ್ದಿ. ನೀನು ಹೋದಲ್ಲಿ 10,000 ಜನ ಋಷಿಗಳು ಬಂದು ನಿನ್ನ ಹತ್ರ ಸೇರಿಕೊಳ್ತಾ ಇದ್ದಾರೆ ಅಂತ. ಆಗವನಿಗೆ ಓ ಹೌದಲ್ವಾ ಅಂತ ಆಯ್ತಂದ್ರೆ. ಹಾಗೆ ನಮಿಗೂ ಕೂಡ ಇಂತಹ ಭಾರತದಲ್ಲಿ ಹುಟ್ಟಿದ್ದೇವೆ, ಭಗವಂತ ಕೈ ಹಿಡಿದಾನೆ ಅಂತ ಆದಾಗ ನಮ್ಮ ಆಯುಷ್ಯ ಖಂಡಿತ ವೃದ್ಧಿ ಆಗ್ತದೆ. ಕೀರ್ತನಂ ಸ್ಥಿರ ಕೀರ್ತಿನಾಂ. ಇನ್ನು ಹೇಳ್ತಾರೆ ಕೀರ್ತನಗಳನ್ನು ನಮಗೆ ಎಲ್ಲ ಪ್ರಸಿದ್ಧಿ ನಾವು ಮಾಡಿದ್ರು ಕೆಲವು ಪ್ರಸಿದ್ಧಿ ಬರ್ತದೆ, ಮತ್ತೆ ನಾವೇ ಮಾಡ್ಬೇಕಾಗಿಲ್ಲ. ಕೆಲವು ಪ್ರಸಿದ್ಧಿ ಬರ್ಬೇಕಾದ್ರೆ ಬೇರೆಯವರು ಮಾಡಿದ್ರು ನಮಗೆ ಬರ್ತದೆ. ನಾವು ಯಾರು ಗೊತ್ತುಂಟಾ? ನಾವು ಆ ವಾಜಪೇಯಿ ವಂಶದಲ್ಲಿ ಬಂದವರು. ನಾವು ಯಾರು ಗೊತ್ತುಂಟಾ? ಸ್ವಾಮಿಗಳ ಇಂಥವರು. ನಾವಂತವ್ರು ಕ್ರೆಡಿಟ್ ಎಲ್ಲ ಯಾರ್ದು? ನಮಗೆ. ನಿಜವಾಗಿ ಬಂದದ್ದು ಯಾರಿಂದ? ಇನ್ನೊಬ್ಬರಿಂದ. ಹಾಗಾದ್ರೆ ಕೀರ್ತಿ ಎನ್ನುವಂಥದ್ದು ಭಗವಂತನಿಂದ ನಮಗೆ ಬರ್ತದೆ. ನಾವು ನೋಡಿ, ಅಯೋಧ್ಯೆಯಿಂದ ಬಂದವರು, ಹೋದಲ್ಲಿ ಅವರಿಗೆಲ್ಲ ಭಾರಿ ಮರ್ಯಾದೆ. ಯಾಕೆ? ಪಾಪ ಅಯೋಧ್ಯೆಯಿಂದ ಬಂದವರು ಅಂತ. ಆ ಅಯೋಧ್ಯೆ ರಾಮನಿಗೆ ಇವನಿಗೆ ಸಂಬಂಧವೇ ಇಲ್ಲ, ಆ ಊರಿನಿಂದ ಬಂದವ. ಬಂದಲ್ಲಿ ಉಡುಪಿ ಹೋಟೆಲಿಂದ ಹೆಸರು. ಆ ಉಡುಪಿಗೂ ಹೋಟೆಲಿನವನಿಗೂ ಸಂಬಂಧ ಇಲ್ಲ. ಹುಡುಕಿದ್ರೆ ಯಾರೋ ಒಬ್ಬ ಇರ್ತಾನೆ, ಅವನು ಏನ್ ಹೇಳ್ತಾನೆ, ನನ್ನ ತಾತಂದಿನ ಉಡುಪಿಯಿಂದ ಬಂದದ್ದು ಹೇಳ್ತಾರೆ. ಹೋಟೆಲ್ ಅಂತ ಬೋರ್ಡ್ ಇರ್ತದೆ. ಅಂದ್ರೆ ಆ ಊರಿನ ಹೆಸರನ್ನು ಹೇಳಿಕೊಂಡು ತಮ್ಮ ಜೀವನವನ್ನು, ಕೀರ್ತಿಯನ್ನು ಹೇಗೆ ವೃದ್ಧಿ ಮಾಡಿಕೊಳ್ತಾರೆ. ಹಾಗೆ ನಾವು ಕೂಡ ಹರಿವಂಶದಿಂದ, ಕೃಷ್ಣನ ವಂಶಸ್ಥರ ಚರಿತ್ರೆಯನ್ನು ಕೇಳಿತು ಹೇಳಿದ್ರೆ ನಮಗೆ ಕೀರ್ತಿ ಬರ್ತದೆ. ಸರ್ವೇಶಾಂ ಪುಣ್ಯಕರ್ಮಣಾಂ. ಹಾಗಾಗಿ ಈ ಕೀರ್ತಿಯನ್ನು ಸಂಪಾದಿಸಿದ ರಾಜರ ಮಹಿಮೆಯನ್ನು ನಾವು ಕೇಳಿದ್ರೆ ಅದರದ್ದು ಕೀರ್ತಿ, ಅದರದ್ದು ಪುಣ್ಯ ನಮಿಗೂ ಕೂಡ ಬರ್ತದೆ ಅಂತ ಇಲ್ಲಿ ಉಲ್ಲೇಖ ಮಾಡಿ ಹೇಳ್ತಾರೆ. ತಸ್ಮಾತ್ ಕಲ್ಯಾಯತೆ ಕಲ್ಯ ಸಮಗ್ರಂ ಶುಚಯೇ ಶುಚಿ ಆ ವೃಷ್ಟಿವಂಶಾತ್ ವಕ್ಷ್ಯಾಮಿ ಭೂತಸರ್ಗಮನುತ್ತಮಂ. ಆಮೇಲೆ ಹೇಳ್ತಾರೆ, ಜೀವನ ಉತ್ಸಾಹಕ್ಕಾಗಿ ಈ ಚಕ್ರವರ್ತಿಗಳ ಕಥೆ ಕೇಳಬೇಕು ಅಂತ ಹೇಳ್ತಾರೆ. ಯಾಕೆ ಕಥೆ ಕೇಳಬೇಕು ಕೇಳಿದ್ರೆ, ಲೈಫಲ್ಲಿ ನಾವು ಏನು ಹತಾಶರಾಗಿದ್ದೇವೆ ಅಲ್ಲ, ಅವರೇ ಇದ್ದಾರೆ, ಇನ್ನು ನಾವೇನು ಅಂತ. ಸತ್ಯ ಹರಿಶ್ಚಂದ್ರನ ಹಾಗೆ ಕಷ್ಟ ನಮ್ಗೆ ಯಾರಿಗೂ ಬರಲಿಲ್ಲ. ಎಂತ ಕಷ್ಟಪಟ್ಟ ಅಲ್ವಾ? ತನ್ನ ಹೆಂಡತಿಯನ್ನೇ ತಾನು ಒಂದು ಶವಾಗಾರಕ್ಕೆ ಕಳಿಸುವಷ್ಟು ಒಂದು ವ್ಯವಸ್ಥೆ ಆಗಿ ಹೋಯ್ತು ನೋಡಿ. ತನ್ನ ಮಗನ ಹೆಣವನ್ನು ಹಿಡ್ಕೊಂಡು ಹೋದ್ರೆ ಆ ಶವಾಗಾರದಲ್ಲಿ ಯಾರು ಇರುವುದು ಅಂತ ಕೇಳಿದ್ರೆ ಅವಳಿಗೆ ತನ್ನ ಹುಡುಗನ ತಂದೆಯೇ ಅಲ್ಲಿ ಕಾವಲುಗಾರ. ಅವನು ಹಣ ಕೇಳ್ತಾನೆ, ಹಣ ಕೇಳಿದ್ರೆ ಹಣ ಇಲ್ಲ ಕೊಡ್ಬೇಕು ನೋಡಿ. ಇಂಥದ್ದೆಲ್ಲ ಕೇಳ್ತೇವೆ. ಇದರ ಎದುರುಗಡೆ ನಥಿಂಗ್, ಏನೂ ಅಲ್ಲ. ಮನೆಯಲ್ಲಿ ಹಿರಿಯರೆಲ್ಲ ಇದ್ದಾರೆ, ದ್ರೌಪದಿಗೆ ಎಲ್ಲರೂ ಇದ್ದಾರೆ, ಗಂಡಂದಿರಿದ್ದಾರೆ 5 ಜನ, ಕೃಷ್ಣ ಇದ್ದಾನೆ, ಎಲ್ಲ ಇದ್ದಾರೆ. ಆದ್ರೂ ಅವಮಾನ ಆಯ್ತಾ ಇಲ್ಲ. ತುಂಬು ಸಭೆಯಲ್ಲಿ ಬಟ್ಟೆಯನ್ನು ಹೇಳಿದ್ರ ಇಲ್ವಾ? ಇನ್ನು ಬೇರೆಯವರು ಹೇಳಿದ್ರೆ ದೊಡ್ಡ ಸಂಗತಿ ಅಲ್ಲ, ಮನೆಯಲ್ಲೇ ಇದ್ದವರು ಹೇಳಿದ್ರೆ ಹೇಗಾಗ್ತದೆ? ನಾವೇ ಹೇಳ್ತೇವೆ, ಬೇರೆಯವರು ಬಿಡಿ, ಅವನು ಇಷ್ಟೆಲ್ಲ ಬಂದಿದೆ, ನಮ್ಮ ಇಂಥವನೇ ಮೈಥುನನೇ ಹೀಗೆ ಮಾಡಿದ, ಅಯ್ಯೋ ನನ್ನ ಹಣೆ ಬರ ಅಂತ ಹೇಳಿದ್ರೆ ಅವಳು ಅಳ್ತಾ ಕೂತ್ಕೊಳ್ಳಿಲ್ಲ, ಕೃಷ್ಣನನ್ನು ನೆನೆಸಿದಳು, ಕೃಷ್ಣ ಬಂದು ಅನುಗ್ರಹ ಮಾಡಿದ. ಹಾಗೆ ನಾವು ಕೂಡ ಕಷ್ಟಗಳು ಎಷ್ಟೇ ಬರಲಿ ಕೃಷ್ಣನನ್ನು ನೆನೆಯಿರಿ, ಕೃಷ್ಣನನ್ನು ಕರೆಯಿರಿ, ಖಂಡಿತ ಕೃಷ್ಣ ಬರ್ತಾನೆ. ಅದಕ್ಕೋಸ್ಕರ ಹೇಳ್ತಾರೆ, ತಸ್ಮಾತ್ ಕಲ್ಯಾಯತೆ ಕಲ್ಯ ಅಂತ. ಚಕ್ರವರ್ತಿಗಳ ಕಥೆಯನ್ನು ನಾವು ಕೇಳಲೇಬೇಕು ಅಂತ ಹೇಳ್ತಾರೆ. ಯಾಕೆ ಕೇಳಿದ್ರೆ, ಅದು ಹೇಗೆ ಕೇಳಬೇಕು ಕೇಳಿದ್ರೆ, ಶುಚಯೇ ಶುಚಿ, ಶುಚಿರ್ಭೂತರಾಗಿ ಕೇಳಬೇಕು, ಮಡಿಯಲ್ಲಿ ಕೇಳಬೇಕು. ಹಾಗೆ ಕೇಳುವುದಕ್ಕೂ ಮಡಿಯಲ್ಲಿ ಕೇಳುವುದಕ್ಕೂ ವ್ಯತ್ಯಾಸ ಇದೆ. ಪೂಜೆ ಮಾಡುವಾಗ ಹೇಗೆ ಮಾಡಿದ್ರೂ ನಡೆಯುತ್ತೆ, ಆದ್ರೆ ಮಡಿಯಲ್ಲಿ ಕೇಳಿದ್ರೆ ಫಲದ ವ್ಯತ್ಯಾಸಗಳನ್ನು ಹೇಳ್ತಾರೆ. ನಾವು ಹಾಗೆ ಅಲ್ವಾ? ಸ್ನಾನ ಮಾಡದೆ ಒಂದು ಕೆಲಸಕ್ಕೆ ಹೋಗುದು ಬೇರೆ, ಸ್ನಾನ ಮಾಡಿ ಕೆಲಸಕ್ಕೆ ಹೋಗುದು ಬೇರೆ. 2 ಕೆಲಸಕ್ಕೆ ತೊಂದರೆ ಇಲ್ಲ, ಒಂದೇ ರೀತಿ ಆಗಿರುತ್ತೆ. ಆದ್ರೆ ಸ್ನಾನ ಮಾಡಿ ಶುಚಿಯಾಗಿ ಹೋದಾಗ ನಮ್ಮ ಮೂಡ್ ಎನ್ನುವಂಥದ್ದು ಚೆನ್ನಾಗಿರುತ್ತೆ. ಅಂದ್ರೆ ಇಲ್ಲಿ ಕೂಡ ಅದೇ ಹೇಳ್ತಾರೆ, ಸಮಗ್ರವಾಗಿ ಭಗವಂತನ ಆರಾಧನೆ ಚರಿತ್ರೆ ಕೇಳುವಾಗ
ನಾವು ಶುಚಿರ್ಭೂತರಾಗಿ ನಾವು ಕೇಳಬೇಕು. ಆ ವೃಷ್ಣಿವಂಶಾದ್ ವಕ್ಷ್ಯಾಮಿ, ಏನನ್ನು ಹೇಳ್ತೇವೆ ಕೇಳಿದ್ರೆ ವೃಷ್ಣಿಗಳ ವಂಶದ ಚರಿತ್ರೆಯನ್ನು ನಿಮಗೆ ಹೇಳ್ತೇನೆ ಅಂತ ಹೇಳ್ತಾನೆ. ಭೂತ ಸರ್ಗಂ ಅನುತ್ತಮಂ. ಹಾಗಾಗಿ ಏನು ಸೃಷ್ಟಿ ಹೇಗಾಯಿತು ಏನಾಯಿತು ಎನ್ನುವಂಥದ್ದು ಉತ್ತಮವಾದ ಚರಿತ್ರೆಯನ್ನು ನಿಮಗೆ ನಾನು ಹೇಳ್ತೇನೆ ಅಂತ ಹೇಳ್ತಾನೆ. ವಿಷ್ಣು ಸ್ವಯಂಭೂರ್ ಭಗವಾನ್ ತಿಸೃಕ್ಷುರ್ ವಿವಿಧಾ ಪ್ರಜಾ ಆಪಯೇವ ಸಸರ್ಜಾಲು ತಾಸು ವೀರ್ಯಮವಾಸೃಜತ್. ವಿಷ್ಣು ಸ್ವಯಂಭೂ ಭಗವಾನ್, ದೇವರು ಯಾರು ಅಂತ ಪ್ರಶ್ನೆ ಕೇಳಿದ್ರೆ ಮೊದಲು ವಿಷ್ಣು ಆತ ದೇವ ಅಂತ ಹೇಳಿದ್ರು. ಭಗವಾನ್ ಅಂತ ಕೇಳಿದ್ರು. ಭಗ ಅಂದ್ರೆ 6 ಅಂತ ಅರ್ಥ. ಅಂದ್ರೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗ ಇತೀರಣ ಅಂತ ಒಂದಿದೆ. ಇಷ್ಟೆಲ್ಲ ಇದ್ದಾಗ ಜ್ಞಾನ ಐಶ್ವರ್ಯ ಕೀರ್ತಿ ಇತ್ಯಾದಿಗಳು 6 ಉಂಟು. ಸಮಗ್ರವಾದದ್ದು ಇದ್ದದ್ದು ಯಾರು ಉಂಟು ಅವನು ಭಗವಾನ್ ಅಂತ ಅರ್ಥ. ಹಾಗಾಗಿ ಯಾರು ಸ್ವಯಂಭೂ ಭಗವಾನ್, ಯಾರೂ ಅವನನ್ನು ಸೃಷ್ಟಿ ಮಾಡಲಿಲ್ಲ, ತನ್ನಿಂತಾನೇ ಇರುವವನು ಭಗವಂತ. ಭಗವಂತ ತನ್ನಿಂದಾನೇ ಹೇಳಿದ್ರೆ ಅದು ಯಾರು ಅಂತ ಹೇಳಿದ್ರೆ ವಿಷ್ಣು ಅಂತ ಹೇಳಿದ್ರು. ಎಲ್ಲರಲ್ಲಿಯೂ ಪ್ರವೇಶ ಮಾಡಿ ತಾನು ನಿಯಮನ ಮಾಡುವಂತಹ ಭಗವಂತ. ಹಾಗಾಗಿ ಏನು ಮಾಡಿದೆ, ವಿವಿಧ ಪ್ರಜೆಗಳನ್ನು ತಾನು ಸಿಸೃಕ್ಷು ಸೃಷ್ಟಿ ಮಾಡಿದ. ಅಲ್ರಿ, ಸೃಷ್ಟಿ ಮಾಡುದು ಬ್ರಹ್ಮನ ಕೆಲಸ, ಪಾಲನೆ ಮಾಡುದು ವಿಷ್ಣುವಿನ ಕೆಲಸ, ನಾಶ ಮಾಡುದು ರುದ್ರದೇವರ ಕೆಲಸ ಅಂತ ಪ್ರಸಿದ್ಧ. ಮತ್ತೆ ನೀವು ವಿಷ್ಣುವೇ ಮಾಡ್ತಾನೆ ಅಂತ ಹೇಳ್ತೀರಲ್ಲ ಕೇಳಿದ್ರೆ, ವಿಷ್ಣುವಿಗೆ ಒಂದೇ ಕೆಲಸ ಅಂತ ಹೇಳಿದವರು ಯಾರು? ವಿಷ್ಣುವಿಗೆ ಒಂದೇ ಕೆಲಸ ಅಲ್ಲ, 8 ಕೆಲಸ ಇದೆ ಅವನಿಗೆ. ಸೃಷ್ಟಿ ಸ್ಥಿತಿಸ್ಥ ಸಂಹಾರ ನಿಯತಿ ಜ್ಞಾನಂ ಆವೃತಿ ಬದ್ಧ ಮೋಕ್ಷವು ಯಸ್ಮಾತ್ ತಸ್ಮಾತ್ ಹರಿ ಏಕರಾಟ್. ಸೃಷ್ಟಿ ಸ್ಥಿತಿ ಸಂಹಾರ ನಿಯಮನ ಜ್ಞಾನ ವಿಜ್ಞಾನ ಬಂಧ ಮೋಕ್ಷ, ಹೀಗೆ 8 ಇದೆ. ಹಾಗಾದ್ರೆ ಒಂದು ಯಾಕೆ ಕೇಳಿದ್ರು, ಒಂದು ಪೋಸ್ಟ್ ಅನ್ನು ತಾನೇ ಇಟ್ಟುಕೊಂಡು ನಿಯಮನ ಮಾಡ್ತಾ ಇದ್ದಾರೆ. ಬೇರೆದೆಲ್ಲ ಬೇರೆಯವರಿಗೆ ಕೊಟ್ಟ. ಯಾಕೆ ಕೊಟ್ಟ ಕೇಳಿದ್ರೆ, ನಾವು ಹೇಗೆ ಪ್ರಧಾನಮಂತ್ರಿಗಳು ರೂಲ್ ಮಾಡುವಾಗ ಬೇರೆ ಬೇರೆ ಪೋಸ್ಟ್ ಅನ್ನು ಬೇರೆ ಬೇರೆ ಹಂಚುತ್ತಾರೋ ಹಾಗೆ ಇಲ್ಲಿ ಯಾಕೆ ನಾವು ಹಂಚುತ್ತೇವೆ ಕೇಳಿದ್ರೆ, ನಮ್ಮಿಂದ ಸಾಧ್ಯ ಇಲ್ಲ, ಒಬ್ಬರಿಂದ ಎಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ನಾವು ಹಂಚುತ್ತೇವೆ. ಆದರೆ ಭಗವಂತ ಸರ್ವಗುಣ ಸಂಪೂರ್ಣನಾದವು, ಮತ್ತೆ ಯಾಕೆ ಕೊಟ್ಟ ಕೇಳಿದ್ರೆ, ಆ ಕ್ರೆಡಿಟ್ ಅವರಿಗೆ ಸಿಕ್ಕಲಿ, ಅವರ ಸಾಧನೆ ಆಗಲಿ ಅಂತ. ಮನೆಯಲ್ಲಿ ಯಾವಾಗ ಕಸ ಗುಡಿಸಿ ಒರೆಸೋದು ಯಾರು? ಅಮ್ಮ. ಮಕ್ಕಳು ಹುಟ್ಟಿಕೊಂಡ್ರು, ಮಕ್ಕಳು ಹುಟ್ಟಿಕೊಂಡು ಸ್ವಲ್ಪ ಬೆಳೆದವು, 4-5ನೇ ಕ್ಲಾಸ್ ಆಯ್ತು. ಆಮೇಲೆ ಕಸ ಗುಡಿಸ್ಬೇಕು, ನೀನು ತಾಕಿತ್ತು 2-3 ಮಕ್ಕಳಿದ್ರೆ ಹಾಗೆ, ಒಬ್ಬ ಕಸ ಗುಡಿಸ್ಬೇಕು, ಒಬ್ಬ ಒರೆಸ್ಬೇಕು, ಒಬ್ಬ ಪಾತ್ರ ಒಳಗಿಡಬೇಕು ಅಂತ ಕೆಲಸ ಮಾಡ್ತೀರಿ. ಆ ಮಕ್ಕಳು ಏನು ಹೇಳ್ತಾರೆ, ನಾನಿಲ್ಲದಿದ್ರೆ ಅಮ್ಮನಿಗೆ ಕೆಲಸ ಮಾಡನೇ ಆಗ್ಲಿಕ್ಕಾಗಿಲ್ಲ, ನಾನೇ ಯಾವಾಗಲೂ ಕಸ ಗುಡಿಸೋದು ಅಂತ. ಒರೆಸೋನು ಹೇಳ್ತಾನೆ, ನಾನು ಒರೆಸಿದ್ರಿಂದ ಇಷ್ಟು ಕ್ಲೀನ್ ಉಂಟು, ಅಮ್ಮ ಇಲ್ಲದ್ರೆ ಮಾಡೋದೇ ಇಲ್ಲ ಅಂತ ಹೇಳಿದ್ರೆ ನೀವು ಏನು ಹೇಳ್ತೀರಿ? ಅಲ್ಲ ಮಗು, ನೀನು ಬರುವ ಮೊದಲು ನಾನೇ ಮಾಡ್ತಾ ಇದ್ದೆ, ನಾಳೆ ನೀನು ಇನ್ನೊಂದು ಮನೆಗೆ ಹೋದ್ರು ನಾನೇ ಮಾಡ್ತೇನೆ. ಹಾಗಾದ್ರೆ ಯಾಕೆ ಅಂದ್ರೆ ನಿನಗೆ ಗೊತ್ತಾಗ್ಲಿ ಅಂತ ನಾನು ನಿನ್ನ ಹತ್ರ ಮಾಡಿಸಿದ್ದು ಅಂತ ನೀವು ಹೇಗೆ ಮಾಡಿಸ್ತೀರೋ ಅದೇ ರೀತಿಯಾಗಿ ಭಗವಂತ ತಾನು ಎಲ್ಲ ಮಾಡಲು ಸಮರ್ಥನಾದರೂ ಕೂಡ ಆಯಾಯ ದೇವತೆಗಳಿಗೆ ಕೆಲಸವನ್ನು ಕೊಟ್ಟು ಆಯಾಯ ದೇವತೆಗಳ ಒಳಗೆ ನಿಂತು ಅವರ ಹತ್ರ ಆ ಕೆಲಸವನ್ನು ತಾನು ಮಾಡಿಸ್ತಾನೆ. ಮಾಡಿಸಿದ ಎಂದ ತಕ್ಷಣ ಅದರ ಕ್ರೆಡಿಟ್ ಅವರಿಗಲ್ಲ, ಮಾಡಿಸಿದ ಭಗವಂತನಿಗೆ. ಹಾಗಾಗಿ ಭಗವಂತ ಅವರವರ ಸಾಧನೆ ಆಗ್ಲಿ ಎನ್ನುವ ದೃಷ್ಟಿಯಿಂದ ಅಲ್ಲಲ್ಲಿ ನಿಂತು ತಾನು ಕೆಲಸವನ್ನು ಮಾಡ್ತಾನೆ. ಹಾಗಾಗಿ ತಿಸೃಕ್ಷು ವಿವಿಧಾ ಪ್ರಜಾ, ಅದಕ್ಕೋಸ್ಕರ ಸ್ವತಂತ್ರನಾದ ಭಗವಂತ ಅನೇಕ ವಿಧವಾದಂಥ ಪ್ರಜೆಗಳನ್ನು ತಾನು ಸೃಷ್ಟಿಯನ್ನು ಮಾಡ್ತಾನೆ. ಆಪಯೈವ ಸಸರ್ಜಾದು, ಮೊದಲು ಯಾರನ್ನು ಸೃಷ್ಟಿ ಮಾಡಿದ ಅಂತ ಹೇಳಿದ್ರೆ ಆ ಪಾಲನಾ, ಎಲ್ಲವನ್ನು ಪಾಲನೆ ಮಾಡುವವ ಭಗವಂತ. ಹಾಗಾಗಿ ನೀರನ್ನು ತಾನು ಸೃಷ್ಟಿ ಮಾಡಿದ ಅಂತ ಹೇಳ್ತಾನೆ. ಸೃಷ್ಟಿಯನ್ನು ಮಾಡಿ ಅದರಲ್ಲಿ ವೀರ್ಯಂ ಅವಾಸೃಜತ್, ಸೃಷ್ಟಿಗೆ ಬೇಕಾದಂತ ವೀರ್ಯವನ್ನು ತಾನಲ್ಲಿ ಬಿತ್ತುತ್ತಾನೆ ಭಗವಂತ. ಹಾಗಾಗಿ ನೀರಿನಲ್ಲಿ ಆ ವೀರ್ಯ ಬಂದು ನಿಂತಿತು. ಆಪೋ ನಾರಾ ಇತಿ ಪ್ರೋಕ್ತಾ ನಾಮ್ನಾ ಪೂರ್ವಮಿತಿ ಶ್ರುತಿ ತಾ ಯದಸ್ಯಾಯನಂ ಪೂರ್ವಂ ತೇನ ನಾರಾಯಣ ಸ್ಮೃತಃ. ನರ ಎಂಬ ಪರಮಾತ್ಮನಿಂದ ಹುಟ್ಟಿಕೊಂಡದ್ದು ನೀರು ಅಂತ ಹೇಳ್ತಾರೆ. ಪರಮಾತ್ಮ ತಾನು ನೀರನ್ನು ಸೃಷ್ಟಿ ಮಾಡಿದ, ಹಾಗಾಗಿ ನೀರು ಅದು ನಾರ ಅಂತ ಆಯಿತು. ಹಾಗಾಗಿ ಪ್ರಳಯ ಕಾಲದಲ್ಲಿ ಆ ನೀರಿನಲ್ಲಿಯೇ ಭಗವಂತ ತಾನು ವಾಸ ಮಾಡ್ತಾ ಇದ್ದಾನೆ. ಅಲ್ಲ, ಪ್ರಳಯ ಕಾಲದಲ್ಲಿ ನೀರಿನಲ್ಲಿ ಭಗವಂತ ವಾಸ ಮಾಡ್ತಾನೆ ಅಂತ ಹೇಳ್ತಾರೆ. ನೀರಿತ್ತ ಪ್ರಳಯ ಕಾಲದಲ್ಲಿ ಪಂಚಭೂತಗಳು ಯಾವಾಗ ಹುಟ್ಟಿಕೊಂಡಿದ್ದು? ಅಹಂಕಾರ ತತ್ವದ ನಂತರ ಪಂಚಭೂತಗಳು, ಅಲ್ಲಿಂದ ಪಂಚ ಜ್ಞಾನೇಂದ್ರ ಕರ್ಮೇಂದ್ರ ಹೀಗೆ ಹುಟ್ಟಿಕೊಂಡಿದ್ದು. ಪಂಚಭೂತಗಳು ಅಂದರೆ ನೀರು, ಗಾಳಿ, ಬೆಂಕಿ, ಮಣ್ಣು, ಆಕಾಶ. ಅದು ಮತ್ತೆ ಹುಟ್ಟಿಕೊಂಡು ಲಯ ಆಗ್ತಾ 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 ಹೋಗಿ
ರುದ್ರದೇವರ ಹತ್ರ ಆಯ್ತು. ರುದ್ರದೇವರು ಚತುರ್ಮುಖನಲ್ಲಿ, ಚತುರ್ಮುಖ ಮತ್ತೆ ಲಕ್ಷ್ಮಿಯಲ್ಲಿ, ಲಕ್ಷ್ಮೀ ನಾರಾಯಣನಲ್ಲಿ ಸೇರಿದ್ರು. ನೀರಲ್ಲಿ ಉಂಟು ಸ್ವಾಮಿಯಲ್ಲಿ, ನೀರು ಮತ್ತೆ ತಾನೇ ಸೃಷ್ಟಿಯಾಗೋದು. ಹಾಗಿದ್ರೆ ಮೊದ್ಲೇನು ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ನೀರು ಅಂದ್ರೆ ಜಲ, ಜಲ ಅಂದ್ರೆ ಜಡ ಅಂತ ಅರ್ಥ. ಎಲ್ಲ ಜಡವಾಗಿತ್ತು, ಪರಮಾಣುಗಳು ಬೇರೆ 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 ಆಗಿತ್ತು. ಅದು ವಿಸ್ತೃತವಾಗಿ ಬೇರೆ ಬೇರೆ ಆಗಿದ್ರೆ ಅದು ಜಡ. ಒಂದಕ್ಕೊಂದು ಕಾಂಬಿನೇಷನ್ ಆದ್ರೆ ಅದು ಸೃಷ್ಟಿ. ಮತ್ತೇನು ಅಲ್ಲ, ಸೃಷ್ಟಿ ಅಂದ್ರೆ ಅವ್ಯಕ್ತದಿಂದ ವ್ಯಕ್ತ ಆಗುವಂಥದ್ದು ಅಂತ ಅರ್ಥ. ಅಷ್ಟರವರೆಗೆ ಅದು ಬೇರೆ ಬೇರೆ ಇತ್ತು, ಅದು ಒಂದಕ್ಕೊಂದು ಸೇರಿಕೊಂಡ್ರೆ ಅದು ಸೃಷ್ಟಿ ಆಗತ್ತೆ. ಹೀಗೆ ಪರಮಾಣುಗಳು ಬೇರೆ ಬೇರೆ ಇದ್ದದ್ದು ನೋಡುವಾಗ ಜಲದ ಹಾಗೆ ಕಂಡಿತು. ಆ ಜಡವಾಗಿರುವಂಥದ್ದು, ಮೂಮೆಂಟೇ ಇಲ್ಲದೆ ಇರುವಂಥದ್ದನ್ನು ಜಲ ಅಂತ ಕರೆದು. ಹಾಗಾಗಿ ಅದು H2O ಎನ್ನುವ ಅರ್ಥದಲ್ಲಿ ಹೇಳಿದ್ದಲ್ಲ. ಹಾಗಾಗಿ ನರನಿಂದ ಹುಟ್ಟಿಕೊಂಡದ್ದು, ಭಗವಂತನೇ ಹುಟ್ಟಿಕೊಂಡದ್ದು ಅವುಗಳೆಲ್ಲ. ಹಾಗಾಗಿ ಅದರಲ್ಲಿ ತಾನು ಆರಾಮವಾಗಿ ಭಗವಂತ ಇದ್ದಾನೆ. ಹಾಗಾಗಿ ಅವನಿಗೆ ನಾರಾಯಣ ಸ್ಮೃತಃ, ಅವನನ್ನು ನಾರಾಯಣ ಅಂತ ಕರೀತಾರೆ. ಹಿರಣ್ಯವರ್ಣಮಭವತ್ ತದಂಡ ಮುದಕೇಶಯಂ ತತ್ರ ಜಜ್ಞೆ ಸ್ವಯಂ ಬ್ರಹ್ಮ ಸ್ವಯಂ ಭೂರಿತಿ ನ ಶ್ರುತಂ. ನೀರಿನಲ್ಲಿ ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ, ಆ ವೀರ್ಯವೇ, ಭಗವಂತ ಏನೊಂದು ವೀರ್ಯ ಇಟ್ಟಿದ್ದ, ಅದು ಬಂಗಾರದ ಮೊಟ್ಟೆಯಾಯಿತು ಅಂತ ಕೊಡ್ತಾರೆ. ಅಂದ್ರೆ ಹಿರಣ್ಯ ಅಂಡ ತದಂಡಂ ಉದಕೇಶಯಂ, ಬಂಗಾರದ ಮೊಟ್ಟೆಯಾಯಿತು. ಅಲ್ಲಿ ಚತುರ್ಮುಖ ಹುಟ್ಟಿಕೊಂಡ. ಯಾರು? ಸ್ವಯಂಭೂ. ಸ್ವಯಂಭೂ ಅಂದ್ರೆ ಸ್ವಯಂ ಅಂದ್ರೆ ಭಗವಂತ ಅಂತ ಅರ್ಥ. ಸ್ವಯಂಭೂ ಶಂಭುರ ನಿತ್ಯ, ಭಗವಂತನಿಗೆ ಹೆಸರಿದೆ. ಹಾಗಾಗಿ ಭಗವಂತನಿಂದ ಈ ಚತುರ್ಮುಖ ತಾನು ಪ್ರಕಾಶಕ್ಕೆ ಬರ್ತಾನೆ, ಹುಟ್ಟಿಕೊಳ್ತಾನೆ. ಹಾಗಾಗಿ ಮೊಟ್ಟೆ ಅಂತ ಹೇಳ್ತೇವೆ. ಮೊಟ್ಟೆ ಅಂದ್ರು, ಬೀಜ ಅಂದ್ರು ಎಲ್ಲ ಕಾರಣ ಅಂತ ಅರ್ಥ. ಒರಿಜಿನಲ್ ಅಲ್ಲಿನ ಮತ್ತೆ ಡೆವಲಪ್ ಆಯಿತು ಎನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಹಿರಣ್ಯ ಗರ್ಭೋ ಭಗವಾನ್ ಕುಶಿತ್ವಾ ಪರಿವತ್ಸರಂ ತದಂಡಂ ಅಕರೋತ್ ವೈಧಂ ದಿವಂ ಭೋಮಥಾಪಿವ. ಹಿರಣ್ಯ ಗರ್ಭ ಅಂದ್ರೆ ಚತುರ್ಮುಖ ಬ್ರಹ್ಮ ಏನು ಮಾಡ್ತಾನೆ? ಬೃಹಸ್ಪತಿ ಮಾನ ಅಂತ ಒಂದು ಲೆಕ್ಕಾಚಾರಗಳು ಬಹಳಷ್ಟು ಇದ್ದಾವೆ. ಸಾವನ ಮತ್ತೆ ಸಂವತ್ಸರ, ಅನುವತ್ಸರ, ಇಡವತ್ಸರ, ಪರಿವತ್ಸರ ಅಂತ. ಇಲ್ಲಿ ಬೃಹಸ್ಪತಿ ಮಾನದಿಂದಾಗಿ ಪರಿವತ್ಸರಂ ಅಂತ ಕೊಡ್ತಾರೆ. 1 ವರ್ಷ ಕಾಲ ಅಲ್ಲೇ ಇದ್ದು, ಅಲ್ಲಿಂದ ಮತ್ತೆ ಬ್ರಹ್ಮಾಂಡ ಎನ್ನುವಂತಹ ಮೊಟ್ಟೆ ಉಂಟಲ್ಲ, ಅದು 2 ಮೊಟ್ಟೆಯನ್ನೇ 2 ವಿಭಾಗವನ್ನಾಗಿ ಮಾಡ್ತಾರೆ. ದ್ಯುಲೋಕ ಮತ್ತೆ ಭೂಲೋಕ ಎನ್ನುವಾಗಿ ತಾವು 2 ವಿಭಾಗವನ್ನು ಮಾಡ್ತಾರೆ. ಅಲ್ಲಿಂದ ತಯೋ ಶಕಲಯೋ ಮಧ್ಯಮ ಆಕಾಶಂ ಅಕರೋತ್ ಪ್ರಭು ಅಪ್ಸು ಪಾರಿಪ್ಲವಾಂ ಪೃಥ್ವೀಂ ದಿಶಶ್ಚ ದಶಧಾ ದಧೆ. ಭೂಮಿ ಮತ್ತೆ ದ್ಯುಲೋಕ ಅಂತ 2 ತುಂಡುಗಳು. ಆ ತುಂಡುಗಳ ಮಧ್ಯ ಉಂಟಲ್ಲ, ಅದನ್ನು ಆಕಾಶ ಅಂತ ಹೇಳ್ತಾರೆ. ಅಲ್ಲಿಂದ ಆಕಾಶವನ್ನು ಅರ್ಥಾತ್ ಅಂತರಿಕ್ಷವನ್ನು ತಾನು ಸೃಷ್ಟಿ ಮಾಡ್ತಾನೆ. ಹಾಗಾಗಿ ಒಂದೊಂದು ಭೂತಗಳನ್ನು ಕೂಡ ಸೃಷ್ಟಿ ಮಾಡಿದ್ದು ಇಲ್ಲಿ. ಹಾಗಾಗಿ ಅಲ್ಲಿ ಆಕಾಶವನ್ನು ಅಂದ್ರೆ ಅಂತರಿಕ್ಷವನ್ನು ತಾನು ಸೃಷ್ಟಿ ಮಾಡ್ತಾನೆ. ಅದು ಹೇಗೆ ಆಯಿತು ಕೇಳಿದ್ರೆ, ನೀರಿನಲ್ಲಿ ತೇಲುವ ಹಡಗಿನಂತೆ ತಾನು ಸೃಷ್ಟಿ ಮಾಡಿದ. ಪೃಥ್ವಿ ಇದೆ, ಆ ಮಣ್ಣು ಹೇಗೆ ಕೇಳಿದ್ರೆ ಒಂದು ಭೂಮಿಯಲ್ಲಿ, ಭೂಮಿ ಅಂದ್ರೆ ಹಡಗಿನ ರೂಪಿನಲ್ಲಿ ಇರುವುದು, ಅದು ದೋಣಿಯ ರೂಪದಲ್ಲಿ ಕಾಣ್ತಾ ಉಂಟು, ನೀರಿನಲ್ಲಿ ತೇಳ್ತಾ ಉಂಟು. ಇದನ್ನು ಮತ್ತೆ ಮಾಡಿ ದಶಧಾ ದಧೆ ದಿಶಶ್ಚ 10 ದಿಕ್ಕುಗಳನ್ನು ತಾನು ಸೃಷ್ಟಿ ಮಾಡ್ತಾನೆ. ಅಂದ್ರೆ ಇಂದ್ರ ಅಗ್ನಿ ಯಮ ಏನು ಯಾವ ದಿಕ್ಕುಗಳಿದ್ದಾವೆ ಅದೆಲ್ಲ ದಿಕ್ಕುಗಳು ಮೇಲೆ ಕೆಳಗೆ, ಹೀಗೆ ಒಟ್ಟು 10 ದಿಕ್ಕುಗಳನ್ನು ತಾನು ಸೃಷ್ಟಿಯನ್ನು ತಾನು ಮಾಡ್ತಾನೆ. ತತ್ರ ಕ್ರೋಧಂ ಮನೋವಾಚಂ ಕಾಮಂ ಲೋಭ ಮಥೋರತಿಂ ದಸರ್ಜ ದೃಷ್ಟಿಂ ತದ್ರೂಪಾಂ ಸೃಷ್ಟು ಕಾಮ ಪ್ರಜಾಪತಿ. ಅನಂತರ ತಾನು ಕೋಪವನ್ನು ಸೃಷ್ಟಿ ಮಾಡ್ತಾನೆ. ಮೊದಲು ಬರುವುದು ಕೋಪ. ಹಾಗಾಗಿ ಕೋಪಕ್ಕೆ ಅಭಿಮಾನಿ ದೇವತೆಗಳನ್ನು ತಾನು ಸೃಷ್ಟಿ ಮಾಡ್ತಾನೆ. ಅಲ್ಲಿಂದ ಮನೋವಾಚಂ ಕಾಮಂ, ಮನಸ್ಸನ್ನು ಸೃಷ್ಟಿ ಮಾಡ್ತಾನೆ, ಮಾತನ್ನು ಸೃಷ್ಟಿ ಮಾಡ್ತಾನೆ. ಕಾಮಂ ಕಾಮವನ್ನು, ಲೋಭವನ್ನು, ಆಮೇಲೆ ಅಥೋ ರತಿಯನ್ನು ಸೃಷ್ಟಿ ಮಾಡ್ತಾನೆ. ಪ್ರಜಾಪತಿಗಳನ್ನು ಸೃಷ್ಟಿಸಲು ಬಯಸಿದಂತಹ ಬ್ರಹ್ಮ ಇದೆಲ್ಲವನ್ನು ತಾನು ಸಸರ್ಜ ಸೃಷ್ಟಿ ತದ್ರೂಪಂ. ಅಂದ್ರೆ ಸೃಷ್ಟಿ ಆಗಬೇಕು ಕೇಳಿದ್ರೆ ಇದಿಷ್ಟು ಬೇಕಾಗತ್ತೆ. ಹಾಗಾದ್ರೆ ಲೋಕದಲ್ಲಿ ಕೋಪ ಎಲ್ಲವೂ ಬೇಕು, ಆದ್ರೆ ಎಲ್ಲಿ ಬೇಕೋ ಅಲ್ಲಿ ಬೇಕು. ಕೆಟ್ಟತನ ಆದಾಗ ಕೋಪ ಬೇಕು, ನಮಗೆ ಒಳ್ಳೆದಲ್ಲ ಆಗುವಾಗ ಬರ್ತದೆ. ಹಾಗಾಗಿ ಮನಸ್ಸು, ಮಾತು, ಕಾಮಗಳು, ಲೋಭಗಳು, ಹಾಗೆಯೇ ರತಿ ಆಸಕ್ತಿ, ಕ್ರೋಧ ಇದೆಲ್ಲವನ್ನು ತಾನು ಸೃಷ್ಟಿ ಮಾಡಿದ. ಯಾಕೆ ಕೇಳಿದ್ರೆ ಮುಂದೆ ಅವುಗಳಿಗೆ ಸಂಬಂಧಪಟ್ಟಂತ ತತ್ವಾಭಿಮಾನಿ ದೇವತೆಗಳನ್ನು ಸಂಬಂಧಪಟ್ಟ ದೇವತೆಗಳನ್ನು ಸೃಷ್ಟಿ ಮಾಡ್ತಾನೆ. ಅದರ ಬಳಿಗೆ ಮರೀಚಿಂ ಅತ್ರಿಂ ಅಂಗಿರಸೌ ಪುಲಸ್ತ್ಯಂ ಪುಲಃ ಕ್ರತುಂ ವಶಿಷ್ಠಂಚ ಮಹಾತೇಜ ಸತರ್ಜೆ ಸಪ್ತಮಾನಸ. ಚತುರ್ಮುಖ ಬ್ರಹ್ಮ ತನ್ನ ಮನಸ್ಸಿನಿಂದ ಈ 7 ಜನರನ್ನು ತಾನು ಸೃಷ್ಟಿ ಮಾಡಿದ.
ಸೃಷ್ಟಿ ಮಾಡಬೇಕಾದ್ರೆ ಮಿಥುನ ಸೃಷ್ಟಿ ಅಗತ್ಯ ಇಲ್ಲ. ಇಲ್ಲಿ ಮಾನಸ ಅಂತ ಹೇಳ್ತಾರೆ. ಅವರ ಸಾಮರ್ಥ್ಯದಿಂದಾಗಿ ಮನಸ್ಸಿನಿಂದಲೇ ತಾನು ಸೃಷ್ಟಿಯನ್ನು ಮಾಡ್ತಾ ಇದ್ದಾನೆ. 7 ಋಷಿಗಳನ್ನು ತಾನು ಸೃಷ್ಟಿ ಮಾಡಿದ್ದಾನೆ. ಯಾರು ಅಂತ ಕೇಳಿದ್ರೆ ಮರೀಚಿಯನ್ನು ಮೊದಲು ಸೃಷ್ಟಿ ಮಾಡಿದ್ದಾನೆ. ಆಮೇಲೆ ಅತ್ರಿಗಳನ್ನು, ಅಂಗಿರಸರು, ಪುಲಸ್ತ್ಯ, ಪುಲಹ, ಅಕ್ರತು ಅಂತ, ಆಮೇಲೆ ವಶಿಷ್ಠ ಅಂತ ತನ್ನ ಮಕ್ಕಳನ್ನು ತಾನು ಸೃಷ್ಟಿ ಮಾಡ್ತಾನೆ ಚತುರ್ಮುಖ ಬ್ರಹ್ಮ. ಹಾಗಾದ್ರೆ ಹಿಂದೆಲ್ಲ ಇದ್ದವರೇ, ಮತ್ತೆ ತಾನು ಸೃಷ್ಟಿಯನ್ನು ತಾನು ಮಾಡಿದ್ದಾನೆ. ಮಾಡಿ ಆಮೇಲೆ ಸಪ್ತ ಬ್ರಹ್ಮಾಣ ವಿದ್ಯೇತೆ ಪುರಾಣೇ ನಿಶ್ಚಯಂಗತಾ ನಾರಾಯಣಾತ್ಮಕಾನಂತು ಸಪ್ತಾನಂ ಬ್ರಹ್ಮಜನ್ಮನಾಂ. ಮರೀಚಿ ಮೊದಲಾದಂತ ಯಾವ ಸಪ್ತ ಬ್ರಹ್ಮನು ಅಂತ ಹೇಳ್ತೇವೆ, ಪುರಾಣಗಳಲ್ಲೆಲ್ಲ ಹೇಳ್ತಾರೆ, ಅಂಥವರನ್ನು ತಾನು ಸೃಷ್ಟಿ ಮಾಡಿದ್ದಾನೆ. ನಾರಾಯಣ ಆತ್ಮಕಾನಂತು, ಅವರೆಲ್ಲ ಯಾರು ಕೇಳಿದ್ರೆ ನಾರಾಯಣನಲ್ಲೇ ಮನಸ್ಸನ್ನು ಇಟ್ಟವರು ಅಂತ ಹೇಳ್ತಾರೆ. ಹಾಗಾಗಿ ಚತುರ್ಮುಖ ಬ್ರಹ್ಮನಿಂದ ಬಂದ್ರು. ಆದ್ರೆ ಈ 7ರನ್ನು ಕೂಡ ಏನು ಹೇಳ್ತಾರೆ, ಭಗವಂತನಲ್ಲಿ ಮನಸ್ಸಿಟ್ಟದ್ರಿಂದ ಬ್ರಹ್ಮ ಸಪ್ತ ಏನು ಕರೀತಾರೆ, ಬ್ರಹ್ಮ ಸಪ್ತಕರು, ಸಪ್ತ ಬ್ರಹ್ಮರು ಅಂತ ಕರೀತಾರೆ. ನಿಜವಾಗಿ ಬ್ರಹ್ಮ ಅವ, ಆದ್ರೆ ಇವರು ಭಗವಂತನಲ್ಲಿ, ಬ್ರಹ್ಮ ಅಂದ್ರೆ ಭಗವಂತ, ಅವನಲ್ಲೇ ಮನಸ್ಸನ್ನು ಇಟ್ಟದ್ರಿಂದ, ಮತ್ತೆ ಆವಾಗ ಯಾವುದು ಕೂಡ ಬೇರೆ ಇಲ್ಲದೆ ಇಲ್ಲದ್ರಿಂದ ಅವರು ಭಗವಂತನನ್ನೇ ಧ್ಯಾನ ಮಾಡ್ತಾ ಇದ್ರು. ಇಂಥವರನ್ನು ಸಪ್ತ ಬ್ರಹ್ಮರು ಅಂತ ಅವರು ಪ್ರಸಿದ್ಧರಾಗಿ ಬಿಡ್ತಾರೆ. ತಥೋ ಅಸರ್ಜತ್ ಪುನಃ ಬ್ರಹ್ಮ ರುದ್ರಂ ರೋಷಾತ್ಮ ಸಂಭವಂ ಸನತ್ಕುಮಾರಂಚ ಋಷಿಂ ಸರ್ವೇಷಾಮಪಿ ಪೂರ್ವಜಂ. ಆಮೇಲೆ ಚತುರ್ಮುಖ ಬ್ರಹ್ಮದೇವರು ಏನ್ ಮಾಡ್ತಾರೆ, ತನ್ನ ಸಿಟ್ಟನ್ನು, ಕ್ರೋಧ ಇತ್ಯಾದಿಗಳು ಉಂಟಲ್ಲಿ, ತನ್ನ ಸಿಟ್ಟಿನಿಂದ ರುದ್ರದೇವರನ್ನು ಸೃಷ್ಟಿ ಮಾಡ್ತಾರೆ. ಹಾಗಾದ್ರೆ ಭ್ರೂಮಧ್ಯದಿಂದಾಗಿ ತಾನು ಸೃಷ್ಟಿಯನ್ನು ಮಾಡ್ತಾರೆ. ಎಲ್ಲರಿಗೂ ಮೊದಲಾಗಿ ತಾನು ಆಮೇಲೆ ಏನ್ ಮಾಡ್ತಾರೆ ಕೇಳಿದ್ರೆ ಸನತ್ ಕುಮಾರಂಚ ಋಷಿಂ, ಒಂದು ಋಷಿಗಳನ್ನು ಸೃಷ್ಟಿ ಮಾಡ್ತಾರೆ. ಅದು ಸನತ್ ಕುಮಾರ ಎನ್ನುವಂತ ಋಷಿಯನ್ನು ಚತುರ್ಮುಖ ಬ್ರಹ್ಮ ತಾನು ಸೃಷ್ಟಿ ಮಾಡ್ತಾನೆ. ಹಾಗಾಗಿ ರುದ್ರದೇವರು ಚತುರ್ಮುಖನಿಂದ ಹುಟ್ಟಿಕೊಂಡ್ರು. ಹುಟ್ಟಿದ್ದು ಎಲ್ಲಿ ಕೇಳಿದ್ರೆ ಭ್ರೂಭಂಗದಿಂದಾಗಿ, ಮೂಗಿನ ತುದಿಯಲ್ಲಿ ಹುಟ್ಟಿದ್ದು ಅಂತ ಅರ್ಥ. ಮೂಗಿನ ತುದಿ ಹೇಳಿದ್ರೆ ಇದಲ್ಲ, ಇದು ಕಡೆ, ಇದು ಮೂಗಿನ ತುದಿ. ಭ್ರೂಭಂಗ ಅಂದ್ರು ಮೂಗಿನ ತುದಿ ಅಂದ್ರು ಒಂದೇ. ಹಾಗಾಗಿ ನಮ್ಮಲ್ಲೆಲ್ಲ ಕಲ್ಪನೆ ಇದು ಮೂಗಿನ ತುದಿಯಲ್ಲಿ ಕೋಪ ಉಂಟು, ಇದಲ್ಲ, ಇದು ಅಂತ ಅರ್ಥ, ಭ್ರೂಮಧ್ಯದಲ್ಲಿ. ಹಾಗಾಗಿ ತಾನು ರುದ್ರದೇವರನ್ನು ತಾನು ಸೃಷ್ಟಿ ಮಾಡಿದ್ದಾನೆ. ಸಪ್ತತ್ವೇತೆ ಪ್ರಜಾಯಂತೆ ಪ್ರಜಾ ರುದ್ರಾಶ್ಚ ಭಾರತ ಸ್ಕಂದಃ ಸನತ್ಕುಮಾರಶ್ಚ ತೇಜ ಸಂಕ್ಷಿಪ್ಯ ತಿಷ್ಠತಃ ಸನಶ್ಚ ಯೋಗತತ್ವಜ್ಞಃ ಸನಕಶ್ಚ ಸನಂದನಃ ಏತೆ ಸಪ್ತಮಾಖ್ಯಾತಾಃ ಋಷಯಃ ಸಂಶಿತಂ ವ್ರತಾಃ. ಸಪ್ತ ಋಷಿಗಳು ಹುಟ್ಟಿಕೊಂಡು, ಈ ಸಪ್ತ ಋಷಿಗಳು ಮಾತ್ರ ಅಲ್ಲ, ರುದ್ರದೇವರು ಹುಟ್ಟಿಕೊಂಡಿದ್ದಾರೆ. ಈಗ ಸಪ್ತತ್ವೇತೆ ಪ್ರಜಾಯಂತೆ ಪ್ರಜಾ ರುದ್ರಾಶ್ಚ ಭಾರತ, ಹಾಗಾಗಿ ರುದ್ರದೇವರು ಹುಟ್ಟಿಕೊಂಡಿದ್ದಾರೆ. ಆಮೇಲೆ ಮುಂದುವರಿಸಿದ್ದಾರೆ, ಸ್ಕಂದನ ಅವತಾರವೇ ಮತ್ತೆ ಸನತ್ಕುಮಾರನನ್ನು ತಾನು ಸೃಷ್ಟಿ ಮಾಡಿದ್ದಾರೆ. ಸ್ಕಂದ ಸನತ್ಕುಮಾರಶ್ಚ, ಸ್ಕಂದನೇ ಸನತ್ಕುಮಾರನಾಗಿ ಹುಟ್ಟಿಕೊಳ್ಳುವವನು. ಹಾಗಾಗಿ ಅವನನ್ನು ಸೃಷ್ಟಿ ಮಾಡಿದ್ರು. ಯೋಗ ತತ್ವಜ್ಞನಾದವ ಯಾರು ಕೇಳಿದ್ರೆ ಸನ ಮತ್ತೆ ಸನಾತ್ ಸನಂದನ ಅಂತ ಈ 3 ಜನರು, ಚತುರ್ಮುಖನಿಗೆ ಇರುವಂತಹ ಈ ಮಕ್ಕಳನ್ನು ತಾನು ಸೃಷ್ಟಿ ಮಾಡಿದ್ದಾನೆ. ಇವರೆಲ್ಲರೂ ಕೂಡ ಏನು ಕೇಳಿದ್ರೆ ಬ್ರಹ್ಮಚರ್ಯಂ ಸತಶ್ಚ ಯೋಗ ತತ್ವಜ್ಞ, ಯೋಗ ತತ್ವಜ್ಞರು ಇವರೆಲ್ಲ ಋಷಿಗಳಾಗಿದ್ದಾರೆ. ಬ್ರಹ್ಮಚರ್ಯತೆ ಚೆನ್ನಾಗಿ ಇದ್ದವರು. ಹಾಗಾಗಿ ಇವರು ಪ್ರಜಾಸೃಷ್ಟಿಯಲ್ಲಿ ಪ್ರಸಿದ್ಧಿಯನ್ನು ತಾವು ಹೊಂದಿದವರು. ಸಪ್ತ ಋಷಿಗಳಾಗಿಯೇ ಉಳಿಕೊಂಡ್ರು. ಅಲ್ಲಿಂದ ವಂಶ ವಿಸ್ತಾರ ಆಗ್ಲಿಲ್ಲ. ಹಾಗಾಗಿ ಹೇಳ್ತಾರೆ, ತೇಷಾಂ ಸಪ್ತ ಮಹಾವಂಶಾ ದಿವ್ಯಾ ದೇವಗಣಾನ್ವಿತಾ ಕ್ರಿಯಾವಂತ ಪ್ರಜಾ ಎಂದು ಮಹರ್ಷಿಭಿರಲಂಕೃತಾ. ಈ 7 ಋಷಿಗಳಿಂದ ಹೊರಹೊಮ್ಮಿದಂತ 7 ವಂಶಗಳು ಅದು ದಿವ್ಯವಾದವು. ಹಾಗಾಗಿ ಅಂತಹ ಆ ಋಷಿಗಳ ಚರಿತ್ರೆ, ತನಕಾದಿಗಳ ಚರಿತ್ರೆಯನ್ನು ಮತ್ತೆ ನಾಳೆ ನಾವು ಸೇರುವಾಗ ಚಿಂತನೆ ಮಾಡುವಂತ ಹೇಳ್ತಾ ಇವತ್ತರ ಪ್ರವಚನ ಮಂಗಳಗೊಳಿದ್ದೇನೆ. ಶ್ರೀಕೃಷ್ಣ ಅರ್ಪಣ. ಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣ ಸರೋ ಹರಿ. ಚತುರ್ಭುಜಾತ್ತ ಚಕ್ರಾದಿ ಗದಾ ಶಂಖಾದ್ಯುಧಾಯುಧಃ ದೇವಕೀ ನಂದನ ಶ್ರೀಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇದಸಂಹಾರಿ ಬಲಭದ್ರ ಪ್ರಿಯಾಯಃ ಪೂತನಾ ಜೀವಿತಾಹಾರಿ ಶಕಟಾಸುರಭಂಜನಃ ನಂದವ್ರಜಜನಾನಂದಿ ಸಚ್ಚಿದಾನಂದ ವಿಗ್ರಹ ನವನೀತ ವಿಲಿಪ್ತಾಂಗೋ ನವನೀತ ನಟೋನಗಃ ನವನೀತ ನವಾಹಾರೋ ಮುಕುಂದ ಪ್ರಸಾದಕೃತ ಷೋಡಶಸ್ತ್ರೀ ಸಹಸ್ರೇಶ ತ್ರಿಭಂಗಿ ಮಥುರಾಕೃತಿ ಶುಕವಾಕಮೃದಾಬ್ಧಿಂ ದುರ್ಗೋವಿಂದೋ ಗೋವಿದಾಂಪತಿ ವತ್ಸಪಾದಹರೋನಂತೋ ಧೇನುಕಾಸುರಭಂಜನಃ ಶ್ರೀಣೀಕೃತೃಣಾವರ್ತೋ ಯಮಳಾರ್ಜುನಭಂಜನಃ ಉತ್ತಾಲತಾಲಭೈತ್ತಾಚಲಮಾಲ ಶ್ಯಾಮಳಾಕೃತಿ ಗೋಪಗೋಪೀಶ್ವರೋ ಯೋಗಿ ಕೋಟಿಸೂರ್ಯಸಮಪ್ರಭಃ ಇಳಾಪತಿಪರಂಜ್ಯೋತಿರ್ಯಾದವೇಂದ್ರೋ ಯದೋದ್ವಃ
वनमाले वेदमाताः पारिजातापहारकः गोवर्धनो जलोद्धर्ता गोपालः सर्वपालकः अजो निरञ्जनः कामजनकः कञ्जलो